ನಮ್ಮ ಝೀರೋ ಮೆಮರೀಸ್ನ ಎಲ್ಲ ನೆನಪಿನ ನಾವಿಕರಿಗೂ ಹಾಗೂ ಕನಸಿನ ಮಹೇಶರಿಗೆ ನಮಸ್ತೆ. ಮೂಡಿಗೆರೆ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದ ನಮ್ಮ ಸೆಕ್ರೆಡ್ ಆರ್ಟ್ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬೈಲ್ನ ಶಿಕ್ಷಕಿಯಾದ ಟೀಚರ್ ರೀನಾ ರೇಗೋ ಅವರಿಗೆ ಅಭಿನಂದನೆಗಳು. ಇದು ನಮ್ಮ ಊರಿಗೂ ಶಾಲೆಗೂ ಹಾಗೂ ಅವರಿಂದ ಶಿಕ್ಷಣ ಪಡೆದ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಬನ್ನಿ ಅವರ ಅನುಭವದ ನೆನಪುಗಳು ಮತ್ತು ಅವರ ಮುಂದಿನ ಕನಸುಗಳ ಮಾತುಗಳನ್ನೊಮ್ಮೆ ಭೇಟಿಯಾಗಿ ಬರುವ. ಇವರು ನನಗೂ ಕೂಡ ಶಿಕ್ಷಣ ನೀಡಿದರೆ ಇವರಿಂದ ನೀವು ಸಹ ಶಿಕ್ಷಣ ಪಡೆದಿರಬಹುದು. ಯಾರೆಲ್ಲ ಇವರಿಂದ ಶಿಕ್ಷಣ ಪಡೆದಿದ್ದೀರೋ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮಸ್ತೆ ಟೀಚರ್. ನಮಸ್ತೆ. ಸಂತೋಷ, ಈಗ ಬರ್ತಾ ಇದ್ದಿ? ನಿನ್ನೆ ನಾನು ಕೊಟ್ಟ ಕೆಲಸ ಮಾಡಿದೆ, ಉತ್ತಲೇಖನ ಮಾಡಿದನು ತಿದ್ದುವಿಕೆ ಮಾಡ್ಕೊಂಡು ಬಂದ್ಯಾ ನೀನು? ಮೇಡಮ್ ಅದು ಮರ್ತಾಯ್ತು, ಮನೇಲಿ ಇಟ್ಟಿದ್ದೇನೆ ಮೇಡಮ್. ಇದು ಊಟ ಮಾಡಲಿಕ್ಕೆ ಮರೆತೋಗ್ತದೆ ನಿನಗೆ? ಓ ಇನ್ನು ನಾಳೆ ನಾಡ್ದು ಅಥವಾ ತಂದು ಕೊಡ್ತೇನೆ ನಾನು. ನಾಳೆ ತಂದು ಕೊಡ್ತೀಯಾ? ಓಕೆ ಸರಿ. ಓಕೆ ಟೀಚರ್, ನಾನು ಉತ್ತಲೇಖನ ನಾಳೆ ತಂದು ಕೊಡ್ತೇನೆ. ಮೊದಲನೇದಾಗಿ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದಿದ್ದೀರಾ, ತುಂಬ ಖುಷಿ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೇಡಮ್. ಶುಭವಾಗಲಿ. ಈ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕಿ ಆಗಿದ್ದು ನಮಗೆ ಎಷ್ಟು ಖುಷಿ ಅಂದರೆ, ನಾವೊಂದು ನಿಮ್ಮಿಂದ ನಾವು ಶಿಕ್ಷಣ ಪಡೆದಿದ್ದು ನಮಗೆ ಭಯಂಕರ ಒಂದು ಖುಷಿ ಇದೆ. ಅಂದರೆ ನಮ್ಮ ಟೀಚರ್ ಒಂದು ಈ ರೀತಿ ತೊಗೊಂಡ್ರಲ್ಲ ಅಂತ ಭಯಂಕರ ಅಂದರೆ ಭಯಂಕರ ಹೆಮ್ಮೆ ಇದೆ. ಟೀಚರಿಗೆ ಪ್ರಶಸ್ತಿ ಲಭಿಸಿದೆ, ಎಷ್ಟು ಖುಷಿ ಆಗ್ತಿದೆ. ನನಗೆ ಅದು ಹೇಳಲಿಕ್ಕೆ ಮಾತುಗಳೇ ಬರ್ತಾ ಇಲ್ಲ. ಮೊದಲು ನಾನು ಸರ್ವಶಕ್ತ ದೇವರಿಗೆ ವಂದನೆಯನ್ನು ತಿಳಿಸ್ತೇನೆ. ಈ ಪ್ರಶಸ್ತಿ ನನಗೆ ಇದೆ ಅಂತೇಳಿ ಫಸ್ಟ್ ನನಗೆ ಮುಖ್ಯ ಶಿಕ್ಷಕರು ಆಫೀಸ್ ರೂಮಿಗೆ ಕರೆದರು. ಟೀಚರ್ ಈ ರೀತಿ ನಿಮಗೊಂದು ಮೂಡಿಗೆರೆಯಲ್ಲಿ ಸನ್ಮಾನ ಇದೆ ಅಂತೇಳಿ. ನನಗೆ ನಂಬಲಿಕ್ಕೆ ಆಗಲಿಲ್ಲ. ಅದಕ್ಕಿಂತ 2 ದಿನದ ಮೊದಲು ಸಂಘದಿಂದ ನನಗೊಂದು ಕಾಲ್ ಬಂತು, ಮೇಡಮ್ ನಿಮ್ಮದು ಸ್ವಲ್ಪ ಮಾಹಿತಿ ಬೇಕಿತ್ತು. ಯಾಕೆ ಸರ್ ಅಂತ ಕೇಳಿದೆ. ಅದು ನಾವು ಮತ್ತೆ ಹೇಳ್ತೇವೆ, ಈಗ ಸ್ವಲ್ಪ ಮಾಹಿತಿ ಮತ್ತು ಒಂದು ಫೋಟೋ ಬೇಕು ನಮಗೆ ಅಂತ ಹೇಳಿದರು. ಆಗ ಕೂಡ ನನಗೇನು ಕ್ಲೂ ಆಗಲಿಲ್ಲ. ಆದರೆ ಮತ್ತೆ ಈ ಪ್ರಶಸ್ತಿ ಇದೆ ಅಂತ ಹೇಳುವಾಗ ನನಗೆ ತುಂಬ 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 ಸಂತೋಷವಾಯಿತು. ನನಗೆ ಆನಂದವನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ. ಯಾಕೆಂದರೆ ಇದು ನನ್ನ ಮನದಳದಲ್ಲಿ ಯಾವುದೇ ಆಸೆ ಇರಲಿಲ್ಲ. ಆದರೆ ಊರಿನ ಜನರು ನನಗೆ, ಟೀಚರ್ ಎಲ್ಲರಿಗೆ ಪ್ರಶಸ್ತಿ ಸಿಗ್ತದೆ, ನಿಮಗೆ ಯಾಕೆ ಸಿಗಲ್ಲ ಅಂತ ಯಾವಾಗಲೂ ಪ್ರಶ್ನೆ ಮಾಡ್ತಾಯಿದ್ರು. 22ನೇ ತಾರೀಕಿನಂದು ನಾನು ಮೂಡಿಗೆರೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ನಾನು ಹಿರೇಬೆಲ್ಲಿಗೆ ಕಾಲಿಡಬೇಕಾದ್ರೆ ನಮ್ಮೂರು ಹಿರೇಬೆಲ್ ಗ್ರೂಪಲ್ಲಿ ಎಷ್ಟು ಅಭಿನಂದನೆಗಳ ಸುರಿಮಳೆ ಅಂತ ಹೇಳಿದರೆ ಅದನ್ನೆಲ್ಲ ನೋಡಿಕೊಂಡು ನನ್ನ ಕಣ್ಣು ತುಂಬಿ ಬಂತು, ನನ್ನ ಎದೆಯೆಲ್ಲ ಉಕ್ಕಿ ಬಂತು. ಈ ಜನರ ಪ್ರೀತಿ ವಿಶ್ವಾಸಕ್ಕೆ ನಾನೊಂದು ಒಳ್ಳೆ ಮೆಸೇಜ್ ಹಾಕಿದೆ. ಎಷ್ಟು ಜನ ನೋಡಿದಾರೆ ಅಂತ ಗೊತ್ತಿಲ್ಲ. ನನ್ನ ಪ್ರೀತಿಯ ಜನರೇ ಅಂತ ಹಾಕಿದೆ. ನನಗೆ ಅಷ್ಟೊಂದು ಖುಷಿಯಾಯಿತು. ಅಲ್ಲಿ ನನಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕಿಂತ ಜಾಸ್ತಿ ಈ ಊರಿನಲ್ಲೇ ನನಗೆ ಖುಷಿಯಾಯಿತು. ಈ ಊರಿನ ಜನರಿಂದ ಬಂದ ಅಭಿಮಾನದ ಮಾತುಗಳು, ನಮ್ಮ ಧರ್ಮ ಕೇಂದ್ರದ ಧರ್ಮಗುರುಗಳಾದ ವಂದನೆ ಫಾದರ್ ಡೇವಿಡ್ ಪ್ರಕಾಶ್ ಅವರದೊಂದು ಇಷ್ಟು ಉದ್ದ ಅಭಿನಂದನೆಯ ಮಾತುಗಳನ್ನು ಹಾಕಿದರು ನಮ್ಮ ಚರ್ಚ್ ಗ್ರೂಪಲ್ಲಿ. ಅದನ್ನು ನೋಡಿ ಅಂತೂ ನನಗೆ ಕಣ್ಣೀರೇ ಬಂತು. ಮತ್ತು 1,000 ಜನರಿಂದ ನನಗೆ ಮೆಸೇಜ್ಗಳು, ಸ್ಟೇಟಸ್ಗಳು, 500 ಬಂದಿಂದ ವೈಯಕ್ತಿಕ ಸ್ಟೇಟಸ್ಗಳು, ಇದನ್ನೆಲ್ಲ ನೋಡಿಕೊಂಡು ನನಗೆ ಅನಿಸ್ತು ಈ ಪ್ರಶಸ್ತಿ ಗಳಿಸಿದ್ದು ನಾನಲ್ಲ, ನನ್ನ ಊರಿನ ಜನತೆ, ನನ್ನ ವಿದ್ಯಾರ್ಥಿಗಳಂತೇಳಿ. ಮತ್ತು ಎಲ್ಲರಿಂದ ಒಂದು ಲೈನ್ ಬರ್ತಾಯಿತ್ತು, ಟೀಚರ್ ಯು ರಿಯಲಿ ಡಿಸರ್ವ್ಡ್ ಇಟ್ ಅಂತೇಳಿ. ಈ ಮಾತುಗಳನ್ನು ಕೇಳಿದಾಗ ನನಗೆ ಅನಿಸಿತು ಇದು ನಾನು ಗಳಿಸಿದಲ್ಲ, ನನ್ನ ವಿದ್ಯಾರ್ಥಿಗಳು ಗಳಿಸಿದ್ದು. ಅವರ ಪ್ರೀತಿಯ ಅಭಿಮಾನಕ್ಕೆ ಈ ಪ್ರಶಸ್ತಿಯನ್ನು ಸಲ್ಲಬೇಕಾಗಿರೋದು ನನ್ನ ಎಲ್ಲ ವಿದ್ಯಾರ್ಥಿಗಳು. ಅದರಲ್ಲೂ ನನ್ನದು ಹಳೆಯ ವಿದ್ಯಾರ್ಥಿಗಳಂತೂ ನನ್ನನ್ನು ತುಂಬ ಪ್ರೀತಿಸ್ತಾರೆ. ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳಿದರೆ ಅದು ಪದಗಳಿಂದ ವರ್ಣಿಸ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಆ ಹಳೆ ವಿದ್ಯಾರ್ಥಿಗಳು ನನಗೆ ಮಹಾಗುರುಗಳಂತ ಸಂಬೋಧಿಸಿದ್ರು. ನಾನು ಯಾರ ಹೆಸರು ಹೇಳಲ್ಲ, ಯಾಕೆಂದರೆ ಒಬ್ಬರ ಹೆಸರು ಹೇಳಿದರೆ ಒಬ್ಬರಿಗೆ ಬೇಜಾರಾಗ್ತದೆ. ಮಹಾಗುರುಗಳಂತ ಹೇಳಿದ್ರು. ಆವಾಗವಾಗ ಬಂದು ಮಾತನಾಡಿಸೋದು. ಬಂದಾಗ ಕೆಲವು 4-5 ಮಕ್ಕಳು ಕಾಲಿಗೆ ಬೀಳೋದು, ಸಾಷ್ಟಾಂಗ ಪ್ರಣಾಮ. ಮತ್ತು ಒಂದು ಪ್ರೀತಿಯ ಅಪ್ಪುಗೆ 10 ನಿಮಿಷ ಇಟ್ಕೊಂಡು ನಿಲ್ತಾರೆ, ಮೆಚ್ಚುಗೆ, ಅಭಿಮಾನ. ಇದನ್ನೆಲ್ಲ ನಾನು ಅನುಭವಿಸುವಾಗ, ಫೀಲ್ ಮಾಡುವಾಗ ನನಗೆ ಅನಿಸೋದು ಶಿಕ್ಷಕ ವೃತ್ತಿ ಎಲ್ಲ ವೃತ್ತಿಗಿಂತ ಮೇಲಿನ ಸ್ತರದಲ್ಲಿದೆ ಅಂಥೇಳಿ. ಯಾಕಂತೇಳಿದರೆ ಯಾವುದೇ ಕ್ಷೇತ್ರದಲ್ಲಿ ಇಂಥ ಒಂದು ಅಭಿಮಾನ, ಗೌರವ ನಮಗೆ ಸಿಗೋದಿಲ್ಲ. ಅದರಲ್ಲೂ ಈ ಹಳ್ಳಿ ಶಾಲೆಯಲ್ಲಿ ನನ್ನನ್ನಂತೂ ಜನ ಇಷ್ಟು ಇಷ್ಟಪಡ್ತಾರೆ. ಅದು ಯಾಕಂತಲೇ ನನಗೊಂದು ಯಕ್ಷ ಪ್ರಶ್ನೆ. ಈ ರೀತಿ ಈ ಸನ್ಮಾನವು ನನಗೆ ಅಲ್ಲಿ ಸಿಕ್ಕಿದ್ದಕ್ಕಿಂತ ಜಾಸ್ತಿ ಇಲ್ಲಿಯ ಜನರ ಪ್ರತಿಕ್ರಿಯೆಯಿಂದ ರಾಜ್ಯ ಪ್ರಶಸ್ತಿ ದೊರಕಿದಾಗೆ ನನಗೆ ಅನಿಸ್ತದೆ. ಇನ್ನು ನನಗೆ ಯಾವ ಪ್ರಶಸ್ತಿ ಸಿಕ್ಕಿದ್ರು ಸಿಗದಿದ್ರು ಈ ಪ್ರಶಸ್ತಿನೇ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಜ, ಅದು ಅವ್ರೇನು ಹೇಳಿದ್ದಾರೆ ಯು ಡಿಸರ್ವ್ಡ್ ಇಟ್ ಅಂತ, ನಿಜ ಅದು ಡಿಸರ್ವ್ಡ್ ಇಟ್ಟೆ ಪಕ್ಕ. ಅದು
ಯಾಕಂದರೆ ನಾನು ಕೂಡ ನಿಮ್ಮ ವಿದ್ಯಾರ್ಥಿಯಾಗಿ ನಾವು ನಿಮ್ಮ ನಿಮ್ಮ ಅಡಿಯಲ್ಲಿ ನಾವು ಶಿಕ್ಷಣ ಪಡೆದ್ರಿಂದ ನಮಗೆ ಗೊತ್ತಿದೆ ಹೇಗೆ ಎಂತ ಅಂತ. ಹಾಗಾಗಿ ನನಗಂತೂ ಭಾಳ ಖುಷಿ ಆಯಿತು ಅದನ್ನು ನೋಡಿದಾಗ. ನಾನು ಸಹ ಗ್ರೂಪ್ನಲ್ಲೇ ನೋಡಿದ್ದು, ತುಂಬ ಖುಷಿ ಆಯಿತು. ಆವಾಗಲೇ ಹೇಳಿದೆ ಇನ್ನೂ ಮಾತಾಡಿಸ್ಬೇಕು ಅಣ್ಣ ಅಂತೇಳಿ. ಮತ್ತು ಈಗ ಶಿಕ್ಷಕ ವೃತ್ತಿ ಒಂದು ಶ್ರೇಷ್ಠ ವೃತ್ತಿ ಹೌದು. ನೀವು ಈಗ ಕೆಲವರೊಂದು ಗೋಲ್ ಇಟ್ಕೊಳ್ಳಿ, ಒಂದು ಗುರಿ ಇರ್ತಾರೆ, ನಾನು ಇದೇ ಆಗಬೇಕು, ಡಾಕ್ಟ್ರು, ಇಂಜಿನಿಯರೋ, ರೈತನೋ ಆಗಬೇಕಂತ ಇರ್ತಾರಲ್ಲ. ನಿಮಗೆ ನೀವು ಶಿಕ್ಷಕ ವೃತ್ತಿನ ಮೊದಲೇ ನಿಮ್ಮ ಒಂದು ಮನಸ್ಸಲ್ಲಿ ನಾನು ಇದೇ ಟೀಚರೇ ಆಗಬೇಕಂತ ಇತ್ತ, ಅಥವಾ ಆಕಸ್ಮಿಕವಾಗಿ ಈಗ ಕೆಲವರು BCom ಹೋಗಿ ಬೇರೆ ನಾವು ಮಾಡ್ತಾರೆ, ಆ ರೀತಿ ವಿದ್ಯಾಭ್ಯಾಸ ಒಂದು ಆಗಿರ್ತದೆ, ವೃತ್ತಿ ಬೇರೆ ಆಗಿರ್ತದೆ, ಆ ರೀತಿ ಅಕಸ್ಮಾತ್ ಆಗಿ ಟೀಚರ್ ವೃತ್ತಿಗೆ ಬಂದ್ರೆ ಅಥವಾ ಮೊದಲಿಂದನೇ ನಿಮಗೆ ಅದು ಇತ್ತ ಅಂತ? ನಾನು ಶಿಕ್ಷಕ ವೃತ್ತಿ ಆಯ್ಕೆ ಮಾಡಿಕೊಂಡು ಈ ವೃತ್ತಿಗೆ ಬರಲಿಲ್ಲ. ನಾವು ಕಲಿಯುವ ಕಾಲದಲ್ಲಿ ಇದಕ್ಕೆ ಹೋಗ್ಬೇಕು ಅದಕ್ಕೆ ಹೋಗ್ಬೇಕನ್ನೋ ಒಂದು ಗುರಿ ಅಂತ ನಾವು ಇಟ್ಕೊಳ್ತಿರ್ಲಿಲ್ಲ. ಸಿಕ್ಕಿದ್ದಕ್ಕೆಲ್ಲ ಅಪ್ಲಿಕೇಶನ್ ಹಾಕೋದು, ಅದರಲ್ಲಿ ಯಾವುದು ಮೊದಲು ಸಿಗ್ತದೆ ಅದಕ್ಕೆ ನಾವು ಹೋಗೋದು ಅಂತ ಇತ್ತು. ಆದರೆ ನನಗೆ ಇಷ್ಟ ಇತ್ತು ಪೊಲೀಸ್ ಆಗಲಿಕ್ಕೆ. ನಾನು ಆವಾಗ ಸ್ವಲ್ಪ ಕುಳ್ಳಿದ್ದೆ, ಫಿಟ್ನೆಸ್ ಕೊರತೆ ಆಯಿತು, ನನಗೆ ಅಲ್ಲಿ ಸೆಲೆಕ್ಷನ್ ಆಗೋದಿಲ್ಲ ಅಂತ ನಮಗೆ ಫಸ್ಟಿಗೆ ಇದು ಗೊತ್ತಾಯಿತು. ಅದಕ್ಕೆ ಅಮ್ಮ ಹೇಳಿದರು, ನಾನೊಬ್ಬ ಶಿಕ್ಷಕಿಯಾಗಿದ್ದೀನಿ, ಸರಕಾರಿ ಕೆಲಸ ಅಂದರೆ ದೇವರ ಕೆಲಸ, ನೀನು ಇದಕ್ಕೆ ಬಾ, ಈ ಕೋರ್ಸ್ ಮಾಡು ಅಂತ ಹೇಳಿದ್ರೆ. ಹಾಗೆ ಮಂಗಳೂರಿನ ರೋಸಾ ಮಿಸ್ಟಿಕದಲ್ಲಿ ನಾನು ಶಿಕ್ಷಕ ಕೋರ್ಸ್ ಮಾಡಿ ಶಿಕ್ಷಕಿಯಾದೆ. ಓಕೆ. ಈಗ ನಿಮ್ಮ ಒಂದು ಈಗ ಟೀಚರ್ ಆಗಿದ್ದೀರಾ, ಹೌದು, ಅದಕ್ಕಿಂತ ಮುಂಚೆ ನೀವೊಬ್ಬ ವಿದ್ಯಾರ್ಥಿ. ನಿಮ್ಮ ಒಂದು ಬಾಲ್ಯ ಹೇಳೋದಾದ್ರೆ? ಬಾಲ್ಯದಲ್ಲಿ ಹೇಳೋದಾದರೆ ನಂದು ಬಂಟ್ವಾಳ ತಾಲೂಕಿನ ಬಾಂಬೆಲ ಪದವಿ ಎಂಬಲ್ಲಿ ನಂದು ಒಂದು ಹಳ್ಳಿ. ಅದು ಒಂದು ಪದವಿನಲ್ಲಿ, ಬಾಂಬೆಲ ಪದವಿ ಅಂದರೆ ಪದವು, ಯಾವ ಕಡೆಯಿಂದ ಬರಬೇಕಾದ್ರೂ ಹತ್ಕೊಂಡೇ ಬರಬೇಕು. ಆವಾಗ ನಮಗೆ ವೆಹಿಕಲ್ಗಳು ಇರಲಿಲ್ಲ. ನಂದೊಂದು ಕೈ ಮುರಿಯಿತು. ಕೈ ಮುರಿದ್ರೆ ನಮಗೆ ವೆನ್ಲಾಕ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಪ್ಪ ಒಂದು ಜನ ಮಾಡಿ ಅವರ ಬೆನ್ನ ಮೇಲೆ ನನ್ನನ್ನು ಕೂರಿಸ್ಕೊಂಡು ಬಂಟ್ವಾಳ ತನಕ ಹೋಗಿ ಅಲ್ಲಿಂದ ಅಂಬಾಸಿಡರ್ ಕಾರ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗೋದು. ಹಾಗೆ ಅಷ್ಟೊಂದು ಹಳ್ಳಿ, ವಾಹನಗಳು ಬರ್ತಿಲ್ಲ. ಹಾಗೆ ನಾನು ಪ್ರಾಥಮಿಕ ಶಾಲೆಯನ್ನು 5 ಮೈಲಿ ನಡ್ಕೊಂಡೇ ಅಮ್ಮನ ಶಾಲೆಗೆ 5 ಮೈಲಿ ನಡ್ಕೊಂಡು ಬರೋಕ್ಕೆ. ಶಾಲೆಯಲ್ಲಿ ಎಲ್ಲ ಹೋಮ್ವರ್ಕ್ ಶಾಲೆಯಲ್ಲಿ ಮಾಡಿ ಬ್ಯಾಗ್ ಅಮ್ಮನ ಸ್ಟಾಫ್ ರೂಮಲ್ಲಿ ಇಟ್ಟು ಬರೋದು, ಕೈ ಬೀಸ್ಕೊಂಡು ನಾವು ಬರೋದು. 4 ಜನ ಹೆಣ್ಮಕ್ಳು ನಾನು ದೊಡ್ಡವಳು ಮನೆಯಲ್ಲಿ. ಹಾಗೆ ಕೈ ಬೀಸ್ಕೊಂಡು ಬರಬೇಕಾದ್ರೆ ಬಾಲ್ಯದಲ್ಲಿ ನಮಗೆ ತುಂಬ ಬಡತನವಿತ್ತು. ಬಡತನ ಅಂತ ಹೇಳಿದರೆ ನಮಗೆ ಒಂದೇ ಜೊತೆ ಚಪ್ಪಲು 1 ವರ್ಷಕ್ಕೆ ತೆಗೆದುಕೊಡೋದು, ಅದು ಶಾಲೆಗೆ ಹಾಕ್ಲಿಕ್ಕಿಲ್ಲ, ಅದು ಎಲ್ಲಾದರೆ ಮದುವೆಗೆ ಹೋಗುವಾಗ ಅದಕ್ಕೆ ಮಾತ್ರ ಹಾಕ್ಲಿಕ್ಕೆ. ಬಡತನ ಇದ್ದರೂ ಅಲ್ಲಿ ಸಂತೋಷ ಇತ್ತು, ಸಂತೃಪ್ತಿ ಇತ್ತು, ಊಟ ಬಟ್ಟೆಗೇನು ಕೊರತೆ ಇರಲಿಲ್ಲ. ಆದರೆ ನಮಗೆ ಪಾಶಾಗಿ ಜೀವಿಸುವಂಥದ್ದು ಈಗ ನಾವು ಇದ್ದ ರೀತಿಯಲ್ಲಿ ಖಂಡಿತವಾಗಿ ಆ ರೀತಿ ನಾನು ಇದ್ದೇ ಇರಲಿಲ್ಲ. ಒಂದು ಬಟ್ಟೆಯ ಬ್ಯಾಗಿನಿಂದ ನಮಗೆ ಬ್ಯಾಗ್ ಹೊಲಿಸ್ಕೊಡೋದು. ಎಲ್ಲರೂ ಮಕ್ಕಳು ಬೆನ್ನ ಮೇಲೆ ಬ್ಯಾಗ್ ಹೊತ್ಕೊಂಡು ಬರಬೇಕಾದ್ರೆ ನಾವು ಅದನ್ನೇ ನೋಡೋದು, ಅಮ್ಮ ನಮಗೆ ಅಂಥ ಬ್ಯಾಗ್ ಬೇಕು ಅಂತ. ಅಮ್ಮ ಹೇಳೋದು, ನಿನಗೆ ಅಂಥ ಬ್ಯಾಗ್ ಕೊಟ್ಟರೆ ನಿನಗೆ ವಿದ್ಯೆ ಕೊಡೋಕ್ಕೆ ಆಗೋದಿಲ್ಲ, ನಮಗೆ ವಿದ್ಯೆ ಅಂದರೆ ನಮಗೆಲ್ಲವೂ ಫೀಸ್ ಕಟ್ಟಿಕೊಂಡು ಊಟ ಬಟ್ಟೆ ಎಲ್ಲವೂ ನಾವು ದುಡ್ಡಿಗೆ ತಗೊಂಡು ಆಗಬೇಕಿತ್ತು. ಈಗಿನ ಮಕ್ಕಳಿಗೆಲ್ಲ ಫ್ರೀ ಅಲ್ವಾ, ಎಲ್ಲವೂ ದುಡ್ಡಿಗೆ, ಆ ಊಟವನ್ನು ನಮಗೆ ಮನೆಯಿಂದಲೇ ತಗೊಂಡು ಹೋಗಬೇಕಿತ್ತು. ಅದಕ್ಕೋಸ್ಕರ ನಾವು 7ನೇ ಕ್ಲಾಸಿನಲ್ಲಿ 40 ಮಕ್ಕಳಿದ್ದೆವು, 1ರಿಂದ 7. ಅಮ್ಮನ ಶಾಲೆಯಲ್ಲಿ ಓದಿದ್ದು ನಾನು. ಹೈಸ್ಕೂಲ್ಗೆ ಹೋಗಿದ್ದು ನಾನು ಒಬ್ಬಳೇ, 8ನೇ ಕ್ಲಾಸಿಗೆ ಹೋಗಿದ್ದು ನಾನೊಬ್ಬಳೆ. ಅದೊಂದು ನಮ್ಮ ಅಪ್ಪ ಅಮ್ಮನ ಸಾಧನೆ, ಮಕ್ಕಳಿಗೆ ವಿದ್ಯೆ ಕೊಡಬೇಕಂತ ಅವರ ಮನಸ್ಸಿನಲ್ಲಿ ಆವಾಗಲಿಂದ ಇತ್ತು. ಅದಕ್ಕೋಸ್ಕರ ಒಂದು ಶಿಕ್ಷಕಿಯಾಗಿ ಅಮ್ಮನ ಥರನೇ, ಅಮ್ಮನ ಕೂಡ ಉತ್ತಮ ಶಿಕ್ಷಕಿಯಾಗಿದ್ದರು, ಅಮ್ಮನ ಥರನೇ ನಾನು ಕೂಡ ಒಬ್ಬ ಶಿಕ್ಷಕಿ ಆಗಲಿಕ್ಕೆ ಸಾಧ್ಯ. ಮತ್ತು ಅಮ್ಮನ ಮಾತನ್ನು ನಾನು ಕೇಳಿದೆ. ಅಮ್ಮ ಹೇಳಿದರು, ಟೀಚರ್ ಟ್ರೈನಿಂಗ್ ಮಾಡಮ್ಮ. 2ನೇ ತಂಗಿಗೆ ಹೇಳಿದ್ರು, ಟೀಚರ್ ಟ್ರೈನಿಂಗ್ ಮಾಡಮ್ಮ. ಇಲ್ಲ, ನನಗೆ B.Ed ಮಾಡಿ ನಾನು ಹೈಸ್ಕೂಲಿಗೆ ಆಗ್ತೇನೆ ಹೇಳಿದೆ. 3ನೇ ತಂಗಿಗೆ ಹೇಳಿದ್ರು, ಇಲ್ಲ ನಾನು MA ಮಾಡಬೇಕು ಅಥವಾ ನಾನು ದೊಡ್ಡ ಕೋರ್ಸ್ ಮಾಡಬೇಕು. ಆದರೆ ಅವರು 3 ಜನ ಅಮ್ಮನ ಮಾತನ್ನು ಕೇಳಲಿಲ್ಲ. ನಾನು ಅಮ್ಮ ಹೇಳಿದಾಗೆ ಕೇಳಿದೆ. ನಾವು ಗುರು ಹಿರಿಯರಿಗೆ ಯಾವಾಗಲೂ ಗೌರವ ಕೊಡಬೇಕಂತ ನಮಗೆ ಅಲ್ಲಿ. ನನಗೆ ಸರ್ಕಾರಿ ಕೆಲಸ ಸಿಕ್ತು, ಆದರೆ ಅವರು ಪಾಪ 3 ಮಂದಿಗೆ ಸರ್ಕಾರಿ ಕೆಲಸದಲ್ಲಿ ಇದ್ದಾರೆ, ಚೆನ್ನಾಗಿದ್ದಾರೆ. ಆದರೂ ಸರ್ಕಾರಿ ಕೆಲಸ ಅಂದರೆ ಅದೊಂದು ನಿಧಿ ಅಲ್ವಾ. ಯಾಕೆ ನಾನಲ್ಲಿ ಅಮ್ಮನ ಮಾತಿಗೆ ಏನು ಕೊಟ್ಟೆ, ಗೌರವ ಕೊಟ್ಟೆ. ಈ ರೀತಿ ಚಿಕ್ಕಂದಿನಿಂದಲೂ ಅಪ್ಪ ಅಮ್ಮ ಅಂತ ಹೇಳಿದರೆ ನಮಗೆ ಅಷ್ಟು ಹೆದರಿಕೆ ಇತ್ತು, ಗೌರವ ಇತ್ತು. ನಮಗೆ ಕೂತಲ್ಲಿ ನಿಂತಲ್ಲಿ ಒಂದು ಚೂರು ಕಾಲು ಇಷ್ಟ ಆಗಲ್ಲ ಆದರೆ ಅಪ್ಪನ ಪೆಟ್ಟು, ಚೂರು ಜಾಸ್ತಿ ನೆಗಡಿದ್ರೆ ಅಪ್ಪನ ಪೆಟ್ಟು. ಮಗ್ಗಿ ಹೇಳದೆ ಒಳಗೆ ಬರಲಿಕ್ಕೆ ಇರಲಿಲ್ಲ. 2ರಿಂದ 20 ಮಗ್ಗಿ ಪೂರ್ತಿ ಮನೆಯಲ್ಲಿ ನೆಂಟರು ಕೂತಿದ್ದಾರೆ, ನನಗೆ ಹೊರಗಡೆ ಹಾಕಿದ್ದಾರೆ ಅಪ್ಪ. ಯಾಕೆ 2ರಿಂದ 20 ಅಂತ ಮಗ್ಗಿ ಒಪ್ಪಿಸಿ ನೀನು ಒಳಗೆ ಬಾ. ಅಲ್ಲಿ ಅವರು ಕಿಲಕಿಲ ಅಂತ ನಗ್ತಿದ್ದಾರೆ, ನನ್ನ ಕಿವಿಯೆಲ್ಲ ಅಲ್ಲಿಗೆ ಉಂಟು, ಆದರೆ ಒಳಗೆ ಹೋಗುವಾಗಿಲ್ಲ. ಅಷ್ಟು ಸ್ಟ್ರಿಕ್ಟ್ ನನ್ನ ಅಪ್ಪ ಇದ್ದರು. ಆ ಅಪ್ಪನ ಶಿಸ್ತಿನ ಪ್ರಭಾವದಿಂದ ನಾನು ಕೂಡ ಶಿಸ್ತಿನ ಆದರ್ಶ ವ್ಯಕ್ತಿಯಾಗಿ ಬೆಳೆದೆ. ನಾನು ಇಡುವ ಪ್ರತಿ ಹೆಜ್ಜೆಯಲ್ಲಿ ನನ್ನಲ್ಲಿ ಶಿಸ್ತು ಇದೆ. ನನ್ನ ಬಟ್ಟೆ ಬರೆಯಿಂದ ಹಿಡಿದು ನಾನು ಮಕ್ಕಳಲ್ಲಿ ಮಾತನಾಡಿ, ನಾನು ಮಾಡುವ ಕೆಲಸ,
ನನ್ನ ದಿನಚರಿ ಎಲ್ಲವೂ ಇದೇ ಟೈಮ್ ಟೇಬಲ್ ಪ್ರಕಾರ ನಾನು ಮಾಡ್ತೀನಿ. ಅದು ಬಿಟ್ಟು ನಾನು ನಡೆಯೋದಿಲ್ಲ. ನನ್ನ ಶಾಲಾ ಮಕ್ಕಳಿಗೂ ಕೂಡ ನಾನು ಆದಷ್ಟು ಅದೇ ರೀತಿಯಲ್ಲಿ ನೀವು ಇರಬೇಕು ಅಂತ ನಾನು ಸಜೆಷನ್ ಕೊಡ್ತಾ ಇರ್ತೀನಿ ಅವಾಗ. ಓಕೆ ಓಕೆ. ಈಗ ನೆಕ್ಸ್ಟ್ ಇನ್ನೊಂದೇನು ಹೇಳಿದ್ರೆ, ಈ ಶಿಕ್ಷಕ ವೃತ್ತಿಲಿ ಅಂದರೆ ಈಗ ಮಕ್ಕಳ ಮನಸ್ಸನ್ನು ಒಂದು ಅರ್ಥ ಮಾಡ್ಕೊಳ್ಳೋದೇ ಒಂದು ಕಷ್ಟ ಕೂಡ ಹೌದು ಮತ್ತು ಸುಲಭ ಕೂಡ ಹೌದು. ಕಷ್ಟ ಯಾಕಂದ್ರೆ ಅವ್ರು ಹೇಗೆ ಅವ್ರಿಗೆ ಅರ್ಥ ಮಾಡಿಸೋದು ಅಂತ, ಮತ್ತು ಸುಲಭ ಹೇಗಂದ್ರೆ ನಾವು ಏನು ಹೇಳಿದ್ರು ಸ್ವಲ್ಪ ತಗೊಳ್ತಾರೆ, ಕೇಳೋ ಮನಸ್ಥಿತಿ ಇರುತ್ತೆ ಅಂತ. ಇಲ್ಲ ಕೆಲವು ಕೇಳಲ್ಲ, ಕೆಲವು ಕೇಳ್ತವೆ. ಅವರನ್ನು ಈಗ ಮೆಚೂರ್ಡ್, ಈಗ ಒಂದು ಪದವಿ ಆದರೆ ಅವರಿಗೆ ನಾವು ಹೇಳೋದು ಸೆನ್ಸ್ ಅರ್ಥ ಆಗ್ತದೆ, ನಾವು ಯಾವ ಫ್ಲೋವಲ್ಲಿ ಇದ್ದೀವಿ ಅಂತ. ಇವರಿಗೆ ಅಷ್ಟು ಮೈಂಡ್ ಸ್ಟೇಟಸ್ ಇರಲ್ಲ ಅಷ್ಟು. ಅವ್ರಿಗೆ ಅಷ್ಟು ಆ ಲೆವೆಲಿಗೆ ಬಂದು ಅವ್ರದ್ದು ಹೇಳಬೇಕು ಅಂದರೆ ತಾಳ್ಮೆ ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು. ಆ ತಾಳ್ಮೆ ಹೇಗೆ, ಆ ಅವ್ರ ಮನಸ್ಸನ್ನು ಹೇಗೆ ಇದು ಮಾಡ್ತೀರಾ ಅನ್ನೋದು. ಇದಂತೂ ಸತ್ಯ. ಯಾಕಂತ ಹೇಳಿದ್ರೆ ಶಿಕ್ಷಕರಿಗೆ ಜಾಣ್ಮೆ ಜೊತೆಗೆ ತಾಳ್ಮೆ ಬಹುಮುಖ್ಯ. ತಾಳ್ಮೆ, ನಮಗೆ ಪೇಷನ್ಸ್ ಎಂಬುದು ನಮಗೆ ಇಲ್ಲದಿದ್ರೆ, ನಮ್ಮಲ್ಲಿ ಅದಿಲ್ಲ ಅಂತ ಹೇಳಿದ್ರೆ ನಾವು ಮಕ್ಕಳಲ್ಲಿ ಪ್ರೀತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಶಿಕ್ಷಕಿ ಅಂತ ಹೇಳಿದ್ರೆ ಶಾಲೆಯಲ್ಲಿ ಮೊದಲು ಅವಳೊಂದು ತಾಯಿ ಆಗಬೇಕು, ಅವಳು ಆಪ್ತ ಸಮಾಲೋಚಕಿ ಆಗಬೇಕು, ಅವಳು ಅದೇ ರೀತಿಯಲ್ಲಿ ಕಟ್ಟುನಿಟ್ಟಿನ ಗುರು ಆಗಿರಬೇಕು. ಅಂದರೆ ಮಕ್ಕಳ ಹತ್ರ ಫ್ರೀ ಅಂತ ಹೇಳಿದ್ರೆ ಫುಲ್ಲು ಫ್ರೀಯ ನಾವು ಇರಲಿಕ್ಕೆ ಆಗೋದಿಲ್ಲ. ನಮ್ಮ ಸ್ಪೆಷಲಿ ಇಲ್ಲಿ ಹಿರೇಬೇಲ್ನಲ್ಲಿ ಎಲ್ಲ ಮಕ್ಕಳು ಹಳ್ಳಿಯಿಂದ ಬಂದಿರ್ತಾರೆ, ವಿವಿಧ ಸ್ತರಗಳಿಂದ, ವಿವಿಧ ಹಿನ್ನೆಲೆಯಿಂದ ಬಂದಿರ್ತಾರೆ. ಆ ವಿವಿಧ ಹಿನ್ನೆಲೆಯಿಂದ ಇಲ್ಲಿ ಹಳ್ಳಿಯಲ್ಲಂತೂ ಅವರ ಹಿನ್ನೆಲೆ ಏನೂ ಚೆನ್ನಾಗಿಲ್ಲ. ಮನೆಯಲ್ಲಿ ಕೆಟ್ಟ ಹವ್ಯಾಸಗಳು, ಬಡತನ, ಇದೆಲ್ಲ ಮಧ್ಯೆ ಶಾಲೆಗೆ ಬಂದಂಥ ಮಗು ಬಂದ ತಕ್ಷಣ ಹೋಮ್ವರ್ಕ್ ಮಾಡಿಲ್ಲ, ನೀನು ಕಲ್ತಿಲ್ಲ, ನೀನು ಬರ್ದಿಲ್ಲ ಅಂಥೇಳಿ ನಾವು ಅದರ ಮೇಲೆ ಅವರಿಗೆ ಮತ್ತೆ ನಾವು ಕಿಂಡಲ್ ಮಾಡ್ತಾ ಎಲ್ಲರ ಮುಂದೆ ಅವಮಾನ ಮಾಡಿದರೆ ಮಕ್ಕಳಿಗೆ ಇನ್ಸಲ್ಟ್. ಅದಕ್ಕೆ ಬದಲು ನಾವು ಅದನ್ನು ಮಕ್ಕಳ ಕಾರಣವನ್ನು ಹುಡುಕಿ, ಯಾಕೆ ಈ ರೀತಿ ಎಲ್ಲರೂ ಆ ಥರ ಮಾಡಲ್ಲ. ಈಗ 100% ಮಕ್ಕಳಲ್ಲಿ 40% ಮಕ್ಕಳು ಅವರಿಗೆ ಕಲಿಯುವುದು, ನಾವು ಕಲಿಸೋದಲ್ಲ, ಅವರು ಆಟೋಮೆಟಿಕ್ ಆಗಿ ಹುಷಾರಿದ್ದಾರೆ, ಅವರಿಗೆ ಕಲಿತಾರೆ. ಉಳಿದ 10% ಅಥವಾ 30% ಮಕ್ಕಳಿದಾರಲ್ಲ, ಅವರಿಗೆ ನಾವು ಕಲಿಸಬೇಕು. ಈ 40% ಮಕ್ಕಳಿಗೆ ನಾವು ಕಲಿಸಬೇಕಾಗಿರೋದಲ್ಲ, ಅವರಿಗೆ ಕಲಿತಾರೆ, ನಮ್ಮಿಂದ ಏನು ನಾವು ಮಾಡೋದಿಲ್ಲ. ಅಲ್ಲಿ ಲೀಸ್ಟ್ ಬಾದರ್ ಆಗಿದ್ದಾರಲ್ಲ ಮಕ್ಕಳು, ಆ ಮಕ್ಕಳಿಗೆ ನಾವು ಕಲಿಸಬೇಕಾಗಿರೋದು, ಅವರ ಆಳಕ್ಕೆ ನಾವು ಹೋಗಬೇಕು. ಯಾಕೆ ಈ ರೀತಿ ಆಗ್ತದಂತ ಕಾರಣವನ್ನು ಕೇಳಿ ಅವರ ಸಮಸ್ಯೆಗೆ ನಾವು ಪರಿಹಾರ ಕೊಟ್ಟು ಅವರ ದೃಷ್ಟಿಯಲ್ಲಿ ಮೊದಲು ನಾವು ಉತ್ತಮ ಶಿಕ್ಷಕಿ ಆಗಬೇಕು. ಒಬ್ಬ ಶಿಕ್ಷಕಿಯನ್ನು ಶಾಲೆಯಲ್ಲಿರುವ ತರಗತಿಯ ಕಣ್ಣುಗಳು ನೋಡ್ತವೆ, ದಾರಿಯಲ್ಲಿ ಸಮಾಜದ ಕಣ್ಣುಗಳು ನೋಡ್ತವೆ. ಅದಕ್ಕೋಸ್ಕರ ಆ ಶಿಕ್ಷಕಿ ಶಾಲಾ ಅಸೆಂಬ್ಲಿಯಲ್ಲಿ, ತರಗತಿಯಲ್ಲಿ, ಸಮಾಜದಲ್ಲಿ ಎಷ್ಟು ಕಣ್ಣುಗಳಿಗೆ ಆಹಾರವಾಗುವಾಗ ಅವಳು ಆದರ್ಶರಾಗಿ ಮೊದಲು ನಡಿಬೇಕು. ಗಾಂಧೀಜಿ ಯಾವುದಾದ್ರೂ ಒಬ್ಬರಿಗೆ ಬುದ್ಧಿಮಾತು ಹೇಳ್ಬೇಕಾದ್ರೆ ಅವರು ಅದನ್ನು ಪಾಲಿಸಲಿಲ್ಲ ಅಂದರೆ ಅವರದನ್ನು ಬುದ್ಧಿ ಹೇಳ್ತಿರ್ಲಿಲ್ಲ. 1 ವಾರ ಬಿಟ್ಟು ನೀವು ಬನ್ನಿ ಅಂತ ಹೇಳ್ತಿದ್ರು. ಮತ್ತೆ ಬಂದಾಗ ಆ ಬುದ್ಧಿಮಾತು ಹೇಳಿದಾಗ ನೀವು ಮೊದಲೇ ಅದನ್ನು ಹೇಳ್ಬೋದಿತ್ತಲ್ಲ ಅಂತ ಹೆಂಗಸ್ಸು ಕೇಳಿದ್ರು. ಅದಕ್ಕೆ ಹೇಳಿದ್ರು, ಆವತ್ತು ನಾನು ಕುಡಿಯುತ್ತಿದ್ದೆ, ಅದಕ್ಕೋಸ್ಕರ ನನಗೆ ನಿನ್ನ ಮಗನಿಗೆ ಕುಡಿಬೇಡ ಅಂತ ನನಗೆ ಆಗಲಿಲ್ಲ. 1 ವಾರದಲ್ಲಿ ನಾನು ಕುಡಿಯದಿರಲಿಕ್ಕೆ ಅಭ್ಯಾಸ ಮಾಡಿದೆ. ಇವತ್ತು ನಾನು ಹೇಳೋಕ್ಕೆ ಏನುಂಟು, ಧೈರ್ಯ ಉಂಟು, ನಾನು ಹೇಳ್ಬೋದು, ನನಗೆ ಆ ಘನತೆ ಇದೆ. ಅದೇ ರೀತಿಯಲ್ಲಿ ಒಬ್ಬ ಶಿಕ್ಷಕಿ ಮಕ್ಕಳಿಗೆ ಬುದ್ಧಿ ಹೇಳಬೇಕಾದ್ರೆ, ಅಥವಾ ನೀವು ಈ ರೀತಿ ಇರಬೇಕಂತ ನಾವು ಹೇಳಬೇಕಾದ್ರೆ, ಮೊದಲು ಆ ಶಿಕ್ಷಕಿ ಅವಳಲ್ಲಿ ಆ ಗುಣವನ್ನು ಮೈಗೂಡಿಸ್ಕೊಳ್ಬೇಕು, ಅವಳ ಆದರ್ಶಪ್ರಾಯವಾಗಿ ನಡಿಬೇಕು, ಅವಳ ಜವಾಬ್ದಾರಿಯಿಂದ ವರ್ತಿಸಬೇಕು. ಆವಾಗ ಮಾತ್ರ ಮಕ್ಕಳಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಮಕ್ಕಳನ್ನು ಅರ್ಥ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ. ಮತ್ತು ತಾಳ್ಮೆ ಅಂತ ಹೇಳಿದರೆ ತಾಳ್ಮೆ ಗುಟ್ಟಂತ ಏನಿಲ್ಲ, ಮಕ್ಕಳನ್ನು ಫುಲ್ ಬ್ಯುಸಿ ಇಡಬೇಕು. ಮತ್ತು ನಾವೆಲ್ಲ ಪಾಠದ ವಿಷಯನೇ ಮಾತಾಡ್ತಾ ಅವರಿಗೆ ತಲೆಯನ್ನು ಕೊರೆಯುವುದಲ್ಲ. ನನ್ನ ವೈಯಕ್ತಿಕ ವಿಷಯ ಅಂದರೆ ತುಂಬ ವೈಯಕ್ತಿಕ ಅಲ್ಲ, ನನ್ನ ಬಾಲ್ಯದಲ್ಲಿ ಇರುವ ಕಷ್ಟತನ, ಬಡತನ, ನಾನು ಹೇಗೆ ಕಲಿತೆ, ಅದನ್ನೆಲ್ಲ ಮಕ್ಕಳಿಗೆ ಉದಾಹರಣೆ ಮೂಲಕ ವಿವರಿಸೋದು. ನಮ್ಮ ಕೆಲವು ವಿಷಯಗಳನ್ನು ಹೇಳುವಾಗ ಮಕ್ಕಳಿಗೆ ಖುಷಿಯಾಗಿ ಅವರು ಆಟೋಮೆಟಿಕ್ ಆಗಿ ನಮ್ಮ ಹತ್ರ ಅಟ್ರಾಕ್ಟ್ ಆಗ್ತಾರೆ. ಮತ್ತೆ ಯಾವಾಗ ಮಕ್ಕಳು ಶಿಕ್ಷಕರನ್ನು ಪ್ರೀತಿಸ್ತಾರೆ, ಆಗ ಮಕ್ಕಳು ಆ ಪಾಠವನ್ನು ಪ್ರೀತಿಸ್ತಾರೆ. ಆ ಪಾಠವನ್ನು ಪ್ರೀತಿಸುವಾಗ ಅವರಿಗೆ ಆ ಪಾಠ ಹೊರ ಅಂತ ಅನಿಸುದಿಲ್ಲ, ಆಟೋಮೆಟಿಕ್ ಆಗಿ ಕಲಿತಾರೆ. ಆವಾಗ ಅಲ್ಲಿ ವಿದ್ಯೆ ಚೆನ್ನಾಗಿ ಬರ್ತದೆ ಅಂತ ನನ್ನ ಭಾವನೆ. ಹೌದು. ಅಂದರೆ ನನಗೆ ಅದು ತಾಳ್ಮೆ ಅನ್ನೋದು, ನನಗೆ ಅದು ಜ್ಞಾನದ ಜೊತೆಗೆ ಜ್ಞಾನ ಜ್ಞಾನ ಇರುತ್ತೆ, ಬಟ್ ನಾವು ಅದನ್ನು ಹೇಳ್ಬೇಕು, ಇನ್ನೊಬ್ರಿಗೆ ಕನ್ವೆ ಮಾಡ್ಬೇಕಂದ್ರೆ ಅದು ಸ್ಕಿಲ್ ಬೇಕಲ್ಲ. ಜ್ಞಾನ ಇಟ್ಕೊಂಡು ಆ ಸ್ಕಿಲ್ನ ವಿದ್ಯಾರ್ಥಿಗೆ ಅವ್ರಿಗೆ ಹೇಳಬೇಕು ಅಂದರೆ ಈ ತಾಳ್ಮೆ ಒಂದು ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಕೇಳಿದ್ದು. ಈಗ ಮತ್ತೆ ಇನ್ನೊಂದು, ಈಗ ನಾನು ನೋಡಿದ ಹಾಗೆ
ನೀವು ಕೇವಲ ಒಂದು ತರಗತಿಗೆ ಶಿಕ್ಷಕ ಪಾಠ ಮಾಡೋದು ಹೋಗೋದು ಆ ರೀತಿ ಇಲ್ಲ. ಆವಾಗಿಂದ ನಾವು ಖೋ ಎಲ್ಲ ಆಡಿದ್ದು ಆವಾಗಲೂ ನೆನಪಿದೆ ನನಗೆ. ಹಾಗಾಗಿ ಇಲ್ಲಿ ಕ್ಲಾಸ್ ರೂಮ್ನಲ್ಲಿ ಪಾಠ ಮತ್ತು ಹೊರಗಡೆ ಬಂದರೆ ಆಟ, ಅದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ, ನೃತ್ಯ ಆಗಲಿ, ಹಾಡು ಆಗಲಿ. ಈ ಪಾಠದ ಜೊತೆಗೆ ಅದನ್ನು ಕೂಡ ಹೇಗೆ ನಿಭಾಯಿಸ್ತಾ ಹೋಗ್ತೀರಾ? ಒಮ್ಮೆ ಅನಿಸಿದಿಲ್ಲ ಅಷ್ಟೇ, ನಾನು ಪಾಠ ಮಾಡಿದ್ರೆ ಸಾಕು, ಪೋರ್ಷನ್ಸ್ ಕಂಪ್ಲೀಟ್ ಆದರೆ ಸಾಕು, ಪಾಸ್ ಆದರೆ ಸಾಕು, ಇದೆಲ್ಲ ಬೇಕಾ ಅಂತ ಒಮ್ಮೆನೂ ಅನಿಸ್ತಿಲ್ವಾ? ಮತ್ತು ಅದನ್ನು ಹೇಗೆ ತೊಡಗಿಸ್ಕೊಳ್ತೀರಾ? ಹೇಗೆ? ಹೌದು, ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ನಾನು ಈ ಶಾಲೆಗೆ ಬರಬೇಕಾದ್ರೆ ಒಂದು ಜನರಲ್ ಶಿಕ್ಷಕಿಯಾಗಿ ಬಂದೆ. ನಾನು ಶಾಲಾ ಮೈದಾನ ನೋಡಬೇಕಾದ್ರೆ ಮಕ್ಕಳಿಗೆ ಆಟದಲ್ಲಿರುವ ಆಸಕ್ತಿಯನ್ನು ನೋಡಿದೆ. ನಾನು ಕೂಡ ಮಕ್ಕಳ ಜೊತೆ ಆಟ ಆಡಿಸ್ಲಿಕ್ಕೆ ಹೋದೆ, ಮುತುವರ್ಜಿ ವಹಿಸಿದೆ. ಕ್ರೀಡೆಗೆ ನಾನು ಮುತುವರ್ಜಿ ಕೊಟ್ಟೆ. ಅದೇ ರೀತಿಯಲ್ಲಿ ವರ್ಷಕ್ಕೊಂದ್ಸರಿ ನಮಗೆ ಪ್ರತಿಭಾ ಕಾರಂಜಿ ಇರ್ತದೆ. ಆವಾಗ ನೀವು ಕಲಿಬೇಕಾದ್ರೆ ಎಲ್ಲರೂ ಸಿಸ್ಟರ್ಸ್ ಇದ್ರು. ನಾನು ಶಾಲೆಯಲ್ಲಿ ಚಿಕ್ಕ ವಯಸ್ಸಿನ ಒಬ್ಬ ಶಿಕ್ಷಕಿ. ಎಲ್ಲ ಡ್ಯಾನ್ಸ್ ನೀನು ಕಲಿಸುವಂಥ ಸಿಸ್ಟರ್ಸ್ ನನಗೆ ವಹಿಸಿಕೊಡೋದು. ನನಗೆ ಯಾವುದು ಗೊತ್ತಿಲ್ಲ, ಅದರಲ್ಲಿ ಯಾವುದ್ರಲ್ಲಿ ನಾನು ಪರ್ಫೆಕ್ಟ್ ಅಲ್ಲ, ಆಟದಲ್ಲಿ ನಾನು ಪರ್ಫೆಕ್ಟ್ ಅಲ್ಲ, ಡ್ಯಾನ್ಸಲ್ಲಿ ನಾನು ಪರ್ಫೆಕ್ಟ್ ಅಲ್ಲ, ಸಿಂಗಿಂಗಲ್ಲೆಲ್ಲ. ಆದರೆ ನಾನು ಏನು ಮಾಡೋದು, ಮೊದಲು ನಾನು ಆಟದ ರೂಲ್ಸ್ ಕಲಿತೆ. ಅದೇ ರೀತಿ ಮೊದಲು ನಾನು ಡ್ಯಾನ್ಸ್ ಕಲಿತೆ. ಅದೇ ರೀತಿ ಈಗ ನಿಮಗಿರಲಿಲ್ಲ, ಈಗ 6th ಮತ್ತು 7th ಫಿಸಿಕಲ್ ಎಜುಕೇಷನ್ ಸಬ್ಜೆಕ್ಟ್ ಇದೆ, ಅದರಲ್ಲಿ ಯೋಗ ಇದೆ. ಯೋಗ ಮೊದಲು ನಾನು ಕಲಿತೆ. ಈಗ ನಾನು ತಾಲೂಕು ಮಟ್ಟದ ಉತ್ತಮ ಯೋಗ ಪ್ರಶಸ್ತಿ ಅಂತ ಪ್ರಶಸ್ತಿ ಪಡ್ಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘದಲ್ಲಿ 100-200 ಮೀಟರ್ ಓಟದಲ್ಲಿ 4 ವರ್ಷದ ಮೊದಲು ನಾನು ರಾಜ್ಯ ಮಟ್ಟದಲ್ಲಿ ನಾನು ಪ್ರತಿನಿಧಿಸಿದ್ದೇನೆ ಓಡಿ. ಅದು ಯಾಕಂತ ಹೇಳಿದರೆ, ನಾನು ಮೊದಲು ಮಕ್ಕಳಿಗೆ ಕಲಿಸೋ ಮೊದಲು ನಾನು ಅದನ್ನು ಏನು ಮಾಡ್ತೇನೆ, ಅಭ್ಯಾಸ ಮಾಡ್ತೇನೆ. ಅದಕ್ಕೋಸ್ಕರ ಪ್ರತಿಯೊಂದು ವಿಷಯವನ್ನು ಯಾವುದ್ರಲ್ಲಿ ನಾನು ಪರ್ಫೆಕ್ಟ್ ಅಲ್ಲದಿದ್ದರೂ ಪ್ರತಿಯೊಂದು ವಿಷಯವನ್ನು ನಾನು ಮೊದಲು ಕಲಿಯೋದು. ಈಗ ಉದಾಹರಣೆಗೆ ನಾಡಿದ್ದು ಗಾಂಧಿ ಜಯಂತಿ ಇದೆ ಶಾಲೆಯಲ್ಲಿ ಆಚರಣೆ. ನಾನೊಂದು ಒಳ್ಳೆ ಪ್ರೇಯರ್ ಸಾಂಗ್ ಫಸ್ಟ್ ಈಗ ನಾನು ಕಲಿತೆ. ಅದನ್ನು ಈಗ ಮಕ್ಕಳಿಗೆ ಕಲಿಸಿ, ಈಗ ಬೋರ್ಡಲ್ಲಿ ಉಂಟದು, ಮಕ್ಕಳಿಗೆ ಕಲಿಸಿದೆ. ಫಸ್ಟ್ ನಾನು ಕಲಿತು ಮಕ್ಕಳನ್ನು ಬೆಳೆಸಿ ನಾನು ಮಕ್ಕಳ ಜೊತೆ ಬೆಳೀತಾ ಇದೆರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಂಡಿದ್ದೇನೆ. ನನಗೆ ಪಾಠನೂ ಹೊರ ಅಂತ ಅನಿಸೋದಿಲ್ಲ, ಆಟನೂ ಹೊರ ಅಂತ ಅನಿಸಿಲ್ಲ. ಮತ್ತು ಆಟ ನನ್ನ ಒಬ್ಬಳದಲ್ಲ. ಯಾಕಂತ ಹೇಳಿದರೆ ನನ್ನ ಹಳೆ ವಿದ್ಯಾರ್ಥಿಗಳ ಸಹಕಾರ ಇದರಲ್ಲಿ ತುಂಬ ಇದೆ. ಯಾಕಂತ ಹೇಳಿದರೆ ನಾನು ನಿಂತು ಆಡಿಸೋದು ಮಾತ್ರ, ವಿಷಲ್ ಕೊಡೋದು, ಜೋರು ಮಾಡೋದು, ಅದು ಮಾತ್ರ ಮಾಡೋದು. ಆದರೆ ಹಳೆ ವಿದ್ಯಾರ್ಥಿಗಳು ಬಂದು ಎಲ್ಲ ರೀತಿಯ ಹಳೆ ವಿದ್ಯಾರ್ಥಿಗಳು ವಿವಿಧ ಹಂತಗಳಲ್ಲಿ ಬಂದು ಕೋಚ್ ಮಾಡೋದು ಹಿಡಿದು ನನ್ನ ಜೊತೆ ಎನ್ಕರೇಜ್ ಮಾಡೋಕ್ಕೆ ಫೀಲ್ಡಿಗೆ ಬರೋದು, ತಾಲೂಕು ಮಟ್ಟಕ್ಕೆ ಬರೋದು, ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟ ತನಕ ನಾನು ಕರ್ಕೊಂಡು ಹೋಗಿದ್ದೇನೆ. ಆದರೆ ಈಗ ಮಕ್ಕಳ ಕೊರತೆಯಿಂದ ತಾಲೂಕು ಮಟ್ಟ ತನಕ ಹೋಗಿ ವಾಪಸ್ ಬರ್ತಾ ಇದ್ದೀವಿ ನಾವು. ಆದರೆ ಜಿಲ್ಲಾ ರಾಜ್ಯ ಮಟ್ಟ ತನಕ ನಾನು ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೇನೆ. ಇದು ನನ್ನ ಒಬ್ಬಳಿಂದ ಸಾಧ್ಯ ಇಲ್ಲ. ನನ್ನ ಹಳೆ ವಿದ್ಯಾರ್ಥಿಗಳು, ನನ್ನ ಶಾಲೆ ಮುಖ್ಯ ಶಿಕ್ಷಕರು ಕೂಡ ನನಗೆ ಸಹಕಾರ ಕೊಡ್ತಾರೆ. ನನ್ನ ಸಹ ಶಿಕ್ಷಕರು ಈಗ ಫಾರ್ಮೆಟ್ ಬರೀಬೇಕಲ್ಲ, ಅದನ್ನೆಲ್ಲ ಸಹ ಶಿಕ್ಷಕರು ಬರೀತಾರೆ. ನಾನು ಗ್ರೌಂಡಲ್ಲಿ ಇರ್ತೇನೆ. ಆದರೆ ನಂದು ಪಾಠ ನಾನೇ ಮಾಡ್ತೀನಿ. ಅದು ನನಗೆ ಬೇರೆಯವ್ರು ಮಾಡಿದರೆ ಸರಿ ಆಗೋದಿಲ್ಲ, ಮ್ಯಾನೇಜ್ ಮಾಡ್ತೀನಿ. ಹೀಗೆ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಲಿಕ್ಕೆ ನನಗೇನು ಕಷ್ಟ ಅಂತಲೇ ಅನಿಸ್ತಾ ಇಲ್ಲ. ಇದೊಂಥರ ನನಗೆ ಈ ಪಾಠ ಕೂಡ ಒಂದು ಕ್ರೀಡೆ, ಇದೊಂಥರ ನನಗೆ ಒಳ್ಳೆ ಆಟ ಆಡಿದಾಗೆ ಆಗ್ತಿದೆ. ನನ್ನ ಜೀವನನೇ ಒಂದು ಶಾಲೆ ಅಂತ ಹೇಳಿದ್ರೆ ನನಗೆ ಅಷ್ಟು ಹೆಮ್ಮೆ, ಅಭಿಮಾನ, ಸಂತೋಷವನ್ನು ತಂದು ಕೊಡೋ ಒಂದು ಸ್ಥಾನವಾಗಿದೆ ಮತ್ತು ಸ್ಥಳವಾಗಿದೆ. ಹೌದು ಟೀಚರ್. ಮತ್ತು ಇನ್ನೊಂದು ವಿಚಾರ ಏನಂದರೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ. ಹಿಂದೆ ಒಂದು ಶಿಕ್ಷಣ ಅಂದರೆ ಹೇಗಿತ್ತು ಅಂದರೆ, ಒಂದು ನೀವು ಯಾವುದೋ ಒಂದು ಪಾಠ ಮಾಡಬೇಕಾದ್ರೆ ಸೋರ್ಸ್ ಅದಕ್ಕೆ ಏನು ಬೇಕಿತ್ತು ಅದನ್ನು ಹುಡುಕಬೇಕಿತ್ತು, ಬುಕ್ಕು ಅದು ಇದು ಅಂತ. ಇವಾಗ ಟೆಕ್ನಾಲಜಿ ಬಂದಿದೆ, ಅಪ್ಡೇಟ್ ಆಗಿದೆ. ಅದರಲ್ಲಿ ಕೂಡ ಏನು ಸರ್ಚ್ ಮಾಡಿ ಗೂಗಲ್ ಹೋಗಿ ಸರ್ಚ್ ಮಾಡ್ಬೋದು. ಈಗ ಮತ್ತೆ AI ಅಂತೆಲ್ಲ ಬಂದಿದೆ, ChatGPT ಅಂಥದ್ದೆಲ್ಲ ಕೆಲವು ಅಪ್ಲಿಕೇಶನ್ಗಳು ಏನು ಹಾಕಿದ್ರು ಅಲ್ಲಿ ತಂದು ಕೊಡ್ತೇವೆ, ಆನ್ಸರ್ ಕೊಡ್ತೇವೆ. ಆಗ ನೀವು ಪಾಠ ಮಾಡ್ತಿದ್ದಾಗ ಅಷ್ಟು ಇದು ಮಾಡ್ತಿದ್ರಲ್ಲ, ಇವಾಗ ಟೆಕ್ನಾಲಜಿ ಬಗ್ಗೆ ನೀವು ಹೇಳಿ, ಈ ಶಿಕ್ಷಣ ಪದ್ಧತಿ ಬಗ್ಗೆ ಹೇಳಿದಾದ್ರೆ ಅವಾಗಿದ್ದು ಮತ್ತು ಇವಾಗಿದ್ದು ಅಲ್ಲಿ ನಾವು ಸೀದಾ ನೇರವಾಗಿ ಮಕ್ಕಳಿಗೆ ಬರ್ತೇನೆ. ಅಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲವೂ ದುಡ್ಡು ಕೊಟ್ಟು ತಗೊಳ್ಬೇಕಿತ್ತು. ಶಾಲೆಯ ಪುಸ್ತಕದಿಂದ ಹಿಡಿದು ಬರೆಯೋ ಪುಸ್ತಕ, ಓದೋ ಪುಸ್ತಕ, ಶೂ, ಸಾಕ್ಸ್, ಬ್ಯಾಗ್ ಎಲ್ಲವೂ ಖರೀದಿ ಕೊಟ್ಟು ತಗೊಳ್ಬೇಕು. ಶಿಕ್ಷಣಕ್ಕೆ ದುಡ್ಡು ಕೊಟ್ಟು ಮಾಡೋದ್ರಿಂದ ಎಲ್ಲದಕ್ಕೆ ಒಂದು ಬೆಲೆ ಇತ್ತು. ಅಂದು ಕಲಿತವರಿಗೆ ಎಲ್ಲರಿಗೆ ಒಂದು ಸರ್ಕಾರಿ ಕೆಲಸ ಅಥವಾ ಯಾವುದಾದ್ರೂ ಖಾಸಗಿ ಕೆಲಸ ಸಿಗ್ತಿತ್ತು. ಅಂದಿನ ಶಿಕ್ಷಣದಲ್ಲಿ ಸಂತೃಪ್ತಿ ಇತ್ತು, ಗೌರವ ಇತ್ತು, ಬೆಲೆ ಇತ್ತು. ಮತ್ತು ಶಿಕ್ಷಕರು ಪ್ರತಿಯೊಂದನ್ನು ಸ್ವಲ್ಪ ಕಷ್ಟಪಡಬೇಕಿತ್ತು. ಅವರು ನೋಟ್ಸ್ ರೆಡಿ ಮಾಡೋದು ಹಿಡಿದು ಬೋರ್ಡಲ್ಲಿ ಹಾಕಬೇಕಿತ್ತು, ಪ್ರತಿಯೊಂದನ್ನು ಬೋರ್ಡಲ್ಲಿ ಹಾಕಬೇಕಿತ್ತು ಅಲ್ವಾ ಅಂದಿನ ಶಿಕ್ಷಣದಲ್ಲಿ. ಮತ್ತು ಮಕ್ಕಳ ನೋಟ್ಸು ತಿದ್ದುದು ಹಿಡಿದು ಎಲ್ಲ ಅದೇ ಒಂದು ಸಮರ್ಪಕವಾದ ವಿಧಾನ. ಯಾಕಂತ ಹೇಳಿದರೆ ಆ ರೀತಿ ಮಾಡೋದರಿಂದ ಮಕ್ಕಳು ಪುಸ್ತಕವನ್ನು ಕರತಲಮಕ ಮಾಡ್ತಾರೆ, ಅವರು ಹುಡುಕ್ತಾರೆ, ಶಿಕ್ಷಕರು ಹುಡುಕ್ತಾರೆ. ಇಂದು ಎಲ್ಲ ಅಂಗೈಯಲ್ಲೇ ಇದೆ. ಇಡೀ ಪ್ರಪಂಚ ನಮ್ಮ ಅಂಗೈಯಲ್ಲಿದೆ.
ಏನು ಒಂದು ಹೊಡೆದ್ರೆ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಯಾವ ವಿಷಯ ಬೇಕಾದ್ರೆ ಬರ್ತವೆ, ಒಂದು ರಸಪ್ರಶ್ನೆ ಆಗಲಿ ಯಾವ ವಿಷಯ ಬೇಕಾದ್ರೆ ಅದನ್ನು ಅವ್ರು ಏನು ಮಾಡ್ತಾರೆ, ನಾವು ವಾಟ್ಸಪ್ಪಿನ ಸ್ಟೇಟಸ್ ಸ್ಕಿಪ್ ಮಾಡ್ತೀವಲ್ಲ ಆ ರೀತಿಯನ್ನು ಸ್ಕಿಪ್ ಮಾಡ್ತಾರೆ ಮಕ್ಕಳು. ಈ ಕಿವಿಯಿಂದ ಕೇಳ್ತಾರೆ, ಈ ಕಿವಿಯಿಂದ ಬಿಡ್ತಾರೆ. ಅದು ಯಾವುದು ಅವರ ಮನಸ್ಸಿನಲ್ಲಿ ಈಗ ಹೇಳಿದ್ದು ಇನ್ನೊಂದು ಗಳಿಗೆಯಲ್ಲಿ ನೆನಪಿರುವುದಿಲ್ಲ. ನಾವು ಹೇಗೆ ನಮಗೆ ವಾಟ್ಸಪ್ ಸ್ಟೇಟಸ್ ನೆನಪಿನಲ್ಲಿ ಇರುವುದಿಲ್ವಾ, ಅದೇ ರೀತಿಯಲ್ಲಿ ಇಂದಿನ ಶಿಕ್ಷಣ ಆಗಿದೆ. ಎಲ್ಲವೂ ಫ್ರೀ, ನಮ್ಮ ಶಾಲೆಯಲ್ಲಿ ಎಲ್ಲವೂ ಫ್ರೀ, ನಮ್ಮ ಸಮಾಜದಲ್ಲಿ ಎಲ್ಲವೂ ಫ್ರೀ. ಮನುಷ್ಯ ಎಲ್ಲ ಫ್ರೀ ತಗೊಂಡು ಸೋಮಾರಿಯಾಗಿ ಬೆಳೆದಾನೆ. ಒಂದು ಗಾದೆ ಮಾತು ಉಂಟು, ಎಲ್ಲವೂ ಮಾಡೋದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಅಂತ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇದ್ದೇನೆ, ನಿಮಗೆ ಗೊತ್ತಿರ್ಬೋದು. ಈಗಿನ ಮಕ್ಕಳಿಗೆ ಹೊಟ್ಟೆಗೆ ಸಿಗುತ್ತೆ, ಬಟ್ಟೆಗೆ ಕೂಡ ಶಾಲೆಯಲ್ಲಿ ಸಿಗುತ್ತೆ, ಯಾವುದಕ್ಕೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ರಿಸಲ್ಟ್ ಎಂಬುದು ಕೂಡ ಫ್ರೀ ಆಗಿ ಸಿಗುತ್ತೆ. 9ನೇ ಕ್ಲಾಸ್ ತನಕ ತಾನು ಪಾಸೇ ಆಗ್ತಾನೆ ಎಂಬ ನಂಬಿಕೆ ಆ ಮಗುವಿದೆ. ಹಾಗಾದ್ರೆ ನಾನು ಯಾಕೆ ಕಲಿಬೇಕು, ಈ ಸುಖಕ್ಕೆ ನಾನು ಯಾಕೆ ಕಷ್ಟಪಡ್ಬೇಕಂತ ಆ ಮಗುವಿನ ಧೋರಣೆ. ಅಂದಿನ ಶಿಕ್ಷಣದಲ್ಲಿ ಆಗಿಲ್ಲ. ಒಂದು ಸಲ ಫೇಲ್ ಆಯ್ತು ಅಂತ ಹೇಳಿದ್ರೆ ಮನೆಯೊಳಗೆ ಪ್ರವೇಶ ಇರಲಿಲ್ಲ. ಕೆಲವೊಂದು ಮಕ್ಕಳು ಮನೆ ಬಿಟ್ಟೇ ಹೋಗ್ತಿದ್ರು ಹೆದರಿಕೆಯಿಂದ, ಅಪ್ಪನ ಹೆದರಿಕೆಯಿಂದ, ಫೇಲ್ ಆದಲ್ಲ ಅಂತೇಳಿ. ಮತ್ತು ಫೇಲ್ ಒಂದೊಂದು ಕ್ಲಾಸಿನಲ್ಲಿ ಮಕ್ಕಳು ಫೇಲ್ ಆಗಿ ಕೂರ್ತಿದ್ರು. ನಾನು ಎಳ್ಳಿಗೆ ಬರಬೇಕಾದ್ರೆ ಮೀಸೆ ಬರುವ ಗಂಡಸರು ನನ್ನ ಕ್ಲಾಸಲ್ಲಿ ಇದ್ರು, 4 ವರ್ಷ ಕೂತು. ನಾವು ಆ ಮಕ್ಕಳಿಗೆ ಹೆದರ್ತಿದ್ದದು, ಯಾಕಂದ್ರೆ ಅಷ್ಟು ದೊಡ್ಡವರಿದ್ರು. ಯಾವ ಕಾರಣಕ್ಕೂ ಪಾಸ್ ಆಗದೆ ಪಾಸ್ ಅಂತ ಕೊಡ್ತಿರ್ಲಿಲ್ಲ. ಕಷ್ಟ ಇತ್ತಲ್ವಾ, ಅದಕ್ಕೆ ಅಲ್ಲಿ ಕಷ್ಟಪಟ್ಟೇ ಎಲ್ಲ ಮುಂದೆ ಬರ್ತಿದ್ರು. ಇಲ್ಲೆಲ್ಲ ಬಿಟ್ಟಿಯಾಗಿ ಸಿಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಬೆಲೆ ಇಲ್ಲ. ಇಂದಿನ ಮಕ್ಕಳು ಶಿಕ್ಷಕರಿಗೆ ಕೂಡ ಬೆಲೆ ಕೊಡೋದಿಲ್ಲ. ಅಂದು ನಾವು ಶಿಕ್ಷಕರಂದರೆ ಭಯ ಭಕ್ತಿ ಎಷ್ಟಿತ್ತು, ಗಡಗಡ ನಡುತ್ತಿದ್ದೆವು. ಶಿಕ್ಷಕರ ದಾರಿಯಲ್ಲಿ ನಿಂತರೆ ಅವ್ರು ಹೋಗೋ ತನಕ ನಾವು ಹಾಗೆ ನಿಂತಿದ್ದೆವು, ಅವ್ರಿಗೆ ಬೆನ್ನು ಮಾಡ್ತಿರ್ಲಿಲ್ಲ ನಾವು. ಕೆಲವರು ರೂಟಲ್ಲಿ ಬರ್ತಾ ಇದ್ದಾರೆ, ದಾರಿ ಬಿಟ್ಟು ಓಡ್ತಿದ್ದದು. ನೀವು ನಾನು ಸೆನ್ಸಸ್ಗೆ ಬಂದ್ರೆ ನೀವು ಪರಾರಿ, ಅಲ್ಲಿ ಒಬ್ರು ಇಲ್ಲ, ಅಷ್ಟು ಹೆದರಿಕೆ ಇತ್ತು. ನೋಡಿದ ತಕ್ಷಣ ನಿಮ್ಮ ತಂದೆ ತಾಯಿಗಳು ತೆಂಗಿನ ಮರಕ್ಕೆ ಹತ್ತುದು, ಟೀಚರ್ ಬಂದ್ರು ತೆಂಗಿನ ಎಳ್ನೀರು ಕೊಡ್ಬೇಕಂತ. ಈಗಿನ ಪೋಷಕರು ಮರ್ಯಾದೆ ಕೊಡೋದಿಲ್ಲ ಅಂತೆಲ್ಲ ಕೊಡ್ತಾರೆ. ನನಗೆ 25 ವರ್ಷದಲ್ಲಿ ಬೇಕಾದಷ್ಟು ಮರ್ಯಾದೆ ಸಿಕ್ಕಿದೆ, ಕೊಡ್ತಾರೆ. ಆದರೆ ಮಕ್ಕಳಿಗೆ ಏನಾಗಿದ್ರೆ ಎಲ್ಲ ಬಿಟ್ಟಿಯಾಗಿ ಸಿಗುವುದರಿಂದ ಮಕ್ಕಳಿಗೆ ಯಾವುದಕ್ಕೂ ಬೆಲೆ ಇಲ್ಲದಂತ ಮೌಲ್ಯ ಗೊತ್ತಾಗುವುದಿಲ್ಲ, ಅದರ ವ್ಯಾಲ್ಯೂ ಅವರಿಗೆ ಗೊತ್ತಾಗ್ತಿಲ್ಲ. ನಮ್ಮ ಶಾಲೆಯಲ್ಲಿ ನಾವು AP ಅಂತ ಅಡೋಲೆಸೆಂಟ್ ತರಗತಿ ಅಂತ ನಾವು ಪಾಠ ಮಾಡ್ತಿದ್ವಿ ಮಕ್ಕಳಿಗೆ, ಒಂದು ಸ್ಪೆಷಲ್ ತರಗತಿ. ಮಕ್ಕಳಿಗೆ ಸಮಾಜದಲ್ಲಿ ಅಂದರೆ ಈಗ ತುಂಬ ನಮಗೆ ನಮ್ಮ ಸಮಾಜದಲ್ಲಿ ಕೆಟ್ಟದಾಗ್ತಿದೆ, ಎಲ್ಲಿ ನೋಡಿದ್ರು ಅತ್ಯಾಚಾರ ಇಂಥ ಶಬ್ದಗಳನ್ನು ನಾವು ಕೇಳ್ತಾ ಇರ್ತೀವಲ್ಲ. ಹಾಗೆ ನಾವು ಮಕ್ಕಳಿಗೆ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಈ ಒಂದು ತರಗತಿಗಳನ್ನು ಮಾಡ್ತೇವೆ. ಸಮಾಜಕ್ಕೆ ಅವರನ್ನು ಒಳ್ಳೆ ರೀತಿಯಲ್ಲಿ ಒಂದು ತಯಾರು ಮಾಡೋದಕ್ಕೋಸ್ಕರ ಮಾಡ್ತೀವಿ. ಆಗ ಅವರ ಸಮಸ್ಯೆಗಳನ್ನು ಮಕ್ಕಳು ನಮ್ಮ ಹತ್ರ ಹೇಳ್ತಾರೆ, ಅವರ ದಾರಿಯಲ್ಲಿ ಆಗುವ ಸಮಸ್ಯೆಗಳು, ಅವರ ಮನೆಯಲ್ಲಿ ಆಗುವ ಸಮಸ್ಯೆಗಳು ಎಲ್ಲವನ್ನು ಅವರು ನಮಗೆ ವಿವರಿಸ್ತಾರೆ. ಇದೆಲ್ಲ ಇಂದಿನ ಶಿಕ್ಷಣದಲ್ಲಿ ಈ ರೀತಿ ಅವೇರ್ನೆಸ್ ಇಲ್ಲದೆ ಮಕ್ಕಳು ಕೂಡ ಉಡಾಪಿಯಾಗಿ ವರ್ತಿಸುವ ರೀತಿಯಾಗಿದೆ. ಏನು ಪ್ರಯೋಜನ? ಈಗ ರೋಬೋಟ್ ಕೂಡ ಪಾಠ ಮಾಡುತ್ತೆ ಅಂತ ಹೇಳ್ತಾರೆ. ರೋಬೋಟ್ ಒಂದು ತಾಯಿಯಂತೆ ಭಾವನೆಗಳನ್ನು ಹಂಚಲಿಕ್ಕೆ ಸಾಧ್ಯ ಇದೆಯಾ? ಇಂದಿನ ಶಿಕ್ಷಣದಲ್ಲಿ ಎಲ್ಲ ವಿಷಯ ನಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಹೌದು. ಆದರೆ ಫೀಲಿಂಗ್ಸ್ ಕೊಡ್ಲಿಕ್ಕೆ ಯೂಟ್ಯೂಬ್ ಸಾಧ್ಯ ಉಂಟಾ? ಅಥವಾ ರೋಬೋಟ್ ನಮಗೆ ಫೀಲಿಂಗ್ಸ್ ಕೊಡ್ಲಿಕ್ಕೆ ಸಾಧ್ಯ? ನಿಂತಲ್ಲಿ ಎಷ್ಟು ಬೇಕಾದ್ರೆ ಅದಕ್ಕೆ ಆಯಾಸ ಆಗೋದಿಲ್ಲ. ನಮಗೆ ಆಯಾಸ ಆಗುತ್ತೆ, ಸುಸ್ತಾಗ್ತದೆ, ಆದರೆ ಅದಕ್ಕೆ ಆಯಾಸ ಆಗೋದಿಲ್ಲ. ಅದಕ್ಕೋಸ್ಕರ ಎಷ್ಟು ಪ್ರಪಂಚ ಮುಂದುವರಿಯಲಿ, ನನ್ನ ಪ್ರಕಾರ ಅಂದಿನ ಶಿಕ್ಷಣಕ್ಕೆ ಕೊಡ್ತೀನಿ ನಾನು. ಅಂದಿನ ಶಿಕ್ಷಣದ ಮಕ್ಕಳನ್ನು ನೋಡಿದ್ದೀನಿ, ಇಂದಿನ ಶಿಕ್ಷಣದ ಮಕ್ಕಳನ್ನು ನೋಡಿದ್ದೀನಿ. ನಾನು 2 ಸ್ತರದ ಮಕ್ಕಳ ಜೊತೆ ನಾನು ಕೆಲಸ ಮಾಡ್ತಿದ್ದೀನಿ. ಈಗ ಇದು 90s ಕಿಡ್ ಹೇಳ್ತಾರಲ್ಲ, ಹಾಗೆ 90s ಅವರಿಗೆ ಈ ಮೊಬೈಲ್ ಏನ್ ವರ್ಲ್ಡ್ ಇದೆ ಅದರ ಹಿಂದೆ ಜಗತ್ತು, ಪತ್ರದ ಕಾಗದದ ಜಗತ್ತು ನೋಡಿದರೆ, ಇದು ಮೊಬೈಲ್ ಜಗತ್ತು ಕೂಡ. ನೀವು ಇರ್ಬೇಕಾದ್ರೆ, ಶಾಲೆಯಲ್ಲಿ ಇರ್ಬೇಕಾದ್ರೆ ನಾನು ಟೇಬಲ್ ಅಲ್ಲಿ ಕೂತ್ಕೊಂಡು ಪತ್ರ ಬರೀತಿದ್ದೆ. ನನ್ನ ಬರ್ತ್ಡೇಗೆ ಗ್ರೀಟಿಂಗ್ ಕಾರ್ಡ್ಗಳ ಸುರಿಮಳೆ ಬರ್ತಿತ್ತು ಅಲ್ವಾ? ಒಂದು ಪತ್ರ ಹೋಗಿ ಮುಟ್ಬೇಕಾದ್ರೆ ಇನ್ನೊಂದು ಪತ್ರ ಬರೋದು, ಆ ಪತ್ರಕ್ಕೋಸ್ಕರ ನಾವು ಕಾಯ್ತಾ ಇದ್ದಿದ್ದು. ಅದೊಂದು ಎಂಥ ಸುಖ ಅಂತ ಹೇಳಿದ್ರೆ, ಈಗಿನ ಮೆಸೇಜ್ ಒಂದ್ಸರ್ತಿ ನೋಡಿದ್ದೇವೆ, ಆಯ್ತು, ಡಿಲೀಟ್, ಅಲ್ಲಿಗೆ ಮುಗೀತು ಆ ಮೆಸೇಜ್ ಕೆಲಸ. ಮತ್ತೆ ಅದು ನಮ್ಗೆ ನೆನಪು ಕೂಡ ಇರುವುದಿಲ್ಲ. ಅಕ್ಷರಗಳು ಮಾತ್ರ ತುಂಬಿರ್ತದೆ, ಭಾವನೆಗಳು ಇರೋದಿಲ್ಲ ಅಂತ. ಹೌದು. ಈಗ ಮತ್ತೆ ಆ ಅಂದಿನ ಶಿಕ್ಷಣ ಆಯ್ತು. ಈಗ ಶಿಕ್ಷಕರ ಬಗ್ಗೆ ಹೇಳಿದಾದ್ರೆ, ಯಾಕಂದ್ರೆ ನಾವೀಗ ಇವಾಗ ಕೂತ್ಕೊಂಡು ಮಾತಾಡ್ತಿದ್ದೀನಿ ಬಿಟ್ರೆ ಒಂದು ಹಂಗೆ ಹೋಗೋದಿಗೆ ಒಂದು ಭಯ ಒಂದು ಆಗೋದು. ಮತ್ತೆ ಏನಂದ್ರೆ ಅವಾಗ ಪೆಟ್ಟು ಹಂಗೆ ಬೀಳ್ತಿತ್ತು ನಮಗೆ. ಅವಾಗೆಲ್ಲ ಅನ್ಸೋದು, ಏನೋ ಕೊಡಿತಿದ್ದಾರೆ, ಈ ರೇಂಜಿಗೆ ಯಾಕೆ ಟಾರ್ಚರ್ ಅಂತ. ಇವಾಗ ಅದು ಮಿಸ್ ಮಾಡ್ಕೊಂಡಾಗ, ಅದು ಅನುಭವ ನೆನಪಾದಾಗ ಹೊಡೆದಿದ್ದ ಅಂತ ನೆನಪಾಗಲ್ಲ. ಮಿಸ್ ಮಾಡ್ದಲ್ಲಾದ್ರು ಅಂತ ಆಗ ಅನಿಸುತ್ತೆ ನಮಗೆ ಇವಾಗ. ಸೊ ಹಾಗೆ ಕೇಳೋದಾದ್ರೆ, ಈಗ ಆ ಹಿಂದಿನ ಶಿಕ್ಷಕರ ಜೊತೆನೂ ಇದ್ದೀರಿ, ಈಗ ಪ್ರಸ್ತುತ ಶಿಕ್ಷಕರ ಜೊತೆನೂ ಇದ್ದೀರಾ.
ಇವರ ಬಗ್ಗೆ ಹೇಳೋದಾದ್ರೆ ಆ ಇಂದಿನ ಶಿಕ್ಷಕರು ಅಂದಿನ ಶಿಕ್ಷಕರಂದರೆ ನನಗೆ ಕಲಿಸಿದ ಶಿಕ್ಷಕರು ನಾನು ನೆನಪು ಮಾಡ್ತೇನೆ. ಈಗ ಮೊದಲು 1ನೇ ತರಗತಿಯಿಂದ ನಾನು ಕಾಲೇಜು ತನಕ ಸರಕಾರಿ ಸಂಬಳ ತಗೊಳ್ಳುವಂಥ ಶಿಕ್ಷಕರ ಅಂಡರಲ್ಲೇ ನಾನು ಕಲಿತೆ. ಆ ಎಲ್ಲ ಶಿಕ್ಷಕರು A1 ಆಗಿದ್ರು, ತುಂಬ ಚೆನ್ನಾಗಿದ್ದರು. ನಮಗೆ ಎಲ್ಲ ರೀತಿಯ ಚಟುವಟಿಕೆಯನ್ನು ಅವರು ಮಾಡ್ತಿದ್ರು. ಮಾತ್ರ ಅವರಿಗೆ ಪಾಠ ಮಾಡೋದು ಮಾತ್ರ ಕೆಲಸ ಇತ್ತು ಅಂದಿನ ಶಿಕ್ಷಕರಿಗೆ. ಇಂದಿನ ಶಿಕ್ಷಕರಿಗೆ ಹಾಗೆಲ್ಲ. ಇಂದಿನ ಶಿಕ್ಷಕರು ನಮ್ಮ ಶಾಲೆಗಳಲ್ಲಿ ಅದು ಎಲ್ಲ ಕಡೆ ನೋಡೋದಿದ್ರೆ ಅತಿಥಿ ಶಿಕ್ಷಕರಿದ್ದಾರೆ. ಅಂದಿನ ಶಿಕ್ಷಕರು ಶಿಕ್ಷಕ ವೃತ್ತಿಗೆ ಕೋರ್ಸ್ ಮಾಡಿ ಬಂದಂಥ ಶಿಕ್ಷಕರೇ ನಮಗೆ ಪಾಠ ಮಾಡಿದ್ದು. ಅದಕ್ಕೆ ನಾವು ಈ ರೀತಿ ಇದ್ದೇವೆ. ಆದರೆ ಈಗ ನಮ್ಮ ಮಕ್ಕಳಿಗೆ, ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಕೂಡ ಎಲ್ಲ ಸರ್ಕಾರಿ ಕೋರ್ಸ್ ಮಾಡಿದಂಥ ಶಿಕ್ಷಕರೇ ಸಿಗಲಿಲ್ಲ. ಅದು ನನಗೆ ತುಂಬ ಬೇಜಾರಾಗ್ತಿದೆ. ಇಂದಿನ ಶಿಕ್ಷಕರು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ, ಜೊತೆಗೆ ಅವರ ಕೊಡುವ ಸಂಬಳ ಕೂಡ ಕಡಿಮೆ. ಆ ಸಂಬಳಕ್ಕೆ ತಕ್ಕಷ್ಟು ನಾವು ಕೆಲಸ ಮಾಡಿದರೆ ಸಾಕು ಎಂಬ ಮನೋಧೋರಣೆ ಒಂದು. ಇನ್ನೊಂದು ಏನಂತ ಹೇಳಿದರೆ, ಅಂದಿನ ಶಿಕ್ಷಕರಿಗೆ ಪಾಠ ಪಠ್ಯೇತರ ಚಟುವಟಿಕೆ ಇಷ್ಟು ಬಿಟ್ಟರೆ ಬೇರೆ ಕೆಲಸ. ಈಗ ನಮಗೆ ಬೆಳಿಗ್ಗೆ ಇವತ್ತಿಂದ ದಿನಾಲು ಡೈಲಿ ಅಟೆಂಡೆನ್ಸ್ ಆನ್ಲೈನಿಗೆ ಎಂಟ್ರಿ, ಮಾರ್ಕ್ಸ್ ಆನ್ಲೈನಿಗೆ ಎಂಟ್ರಿ, HRMS ಅದು ಇದು ಪ್ರತಿಯೊಂದು, ಮತ್ತು ಇನ್ಸ್ಪೈರ್ ಅವಾರ್ಡು, ಎಲ್ಲ ವಿಷಯಗಳು ನಮಗೆ ಆನ್ಲೈನ್ಗೆ ಎಂಟ್ರಿ ಆಗಬೇಕು. ಅದರ ಜೊತೆ ಬಿಸಿ ಊಟದ ನಿರ್ವಹಣೆ. ಬಿಸಿ ಊಟದಲ್ಲಿ ಎಷ್ಟು ಸರ್ಕಾರದ ಸವಲತ್ತಿದೆ ಅಂದರೆ ಅದಕ್ಕೆ ಇಷ್ಟು ದಪ್ಪ ಬುಕ್ ಇದೆ, 5 ಬುಕ್ಗಳಿವೆ. 5 ಬುಕ್ಗಳಿಗೆ ಡೈಲಿ ನಮ್ಮದು ಎಂಟ್ರಿ ಕೊಡ್ತೇವೆ. ಅದಕ್ಕೆ 1 ಗಂಟೆ ಅದಕ್ಕೆ ಹೋಗ್ತದೆ. ನಮ್ಮ ಪಾಠದ ಜೊತೆ ಇದನ್ನು ಮಾಡೋದು, ಇದನ್ನು ನಿರ್ವಹಿಸೋದು ಇಂದಿನ ಶಿಕ್ಷಕರಿಗೆ ಬಹಳ ಕಷ್ಟದ ಕೆಲಸ. ಈಗ ನಾವು ಅವರನ್ನು ಬೈಯಕ್ಕೆ ಕೂಡ ಆಗೋದಿಲ್ಲ. ಇಂದಿನ ಸ್ಥಿತಿ ಆ ರೀತಿ ಇದೆ. ಯಾಕಂತೇಳಿದರೆ ಕೇವಲ ಪಾಠ ಕೊಟ್ಟು ನೀವು ಪಾಠವನ್ನೇ ನೋಡಿ, ನಿಮ್ಮ ಮಕ್ಕಳನ್ನೇ ನೋಡಿ, ನಿಮ್ಮ ಮಕ್ಕಳನ್ನು ಗಮನಿಸಿ ಅಂತ ಹೇಳಿದರೆ ವೆಲ್ ಆ್ಯಂಡ್ ಗುಡ್. ಮಕ್ಕಳ ಜೊತೆ ನಾವಿರ್ಬೋದು. ಅದರ ಜೊತೆಗೆ ನಮಗೆ ಬೇರೆ ಬೇರೆ ಕೆಲಸಗಳನ್ನು ಅಂಟಿಸೋದು. ಆ ಕೆಲಸವನ್ನು ಮಾಡಲಿಲ್ಲ ಅಂದರೆ ಒತ್ತಡ ಬೇರೆ. ಕಚೇರಿಯಿಂದ ಆವಾಗ ಕಾಲ್ಸ್ಗಳು ಬರ್ತಿರ್ತೇವೆ, ಇನ್ನೂ ಬರಲಿಲ್ಲ, ಇನ್ನೂ ನಿಮ್ಮ ಮಾಹಿತಿ ಬರಲಿಲ್ಲ. ಅದನ್ನು ನಿಭಾಯಿಸಬೇಕು, ಇದನ್ನು ನಿಭಾಯಿಸಬೇಕು. ಎರಡನ್ನೂ ತೂಕ ಬ್ಯಾಲೆನ್ಸ್ ಮಾಡಿ ಹೋಗ್ಬೇಕಂತ ಹೇಳಿದರೆ ಇಂದಿನ ಶಿಕ್ಷಕರಿಗೆ ಸ್ವಲ್ಪ ಕಷ್ಟ ಸಾಧ್ಯ. ನಮಗೆ ಇದರಿಂದ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಮಕ್ಕಳನ್ನು ಫುಲ್ ಅಟೆನ್ಷನ್ ಮಕ್ಕಳ ಮೇಲೆ ನೀಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನನಗೆ ಖೇದವಾಗ್ತಿದೆ. ನನ್ನ ಪ್ರಯತ್ನವನ್ನು ನಾನು ತುಂಬ ಮಾಡ್ತೀನಿ. ನಾವು ಎಷ್ಟು ಮಕ್ಕಳ ಪ್ರೀತಿ ಮಾಡಬೇಕು, ಎಷ್ಟು ಅವರ ಅರ್ಥ ಮಾಡ್ಕೊಳ್ಬೇಕು ಅದನ್ನು ಮಾಡ್ತೇವೆ. ಯಾಕಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಹೇಗೆ ಮಕ್ಕಳೊಂದಿಗೆ ವರ್ತಿಸಬೇಕಂತ ನಮಗೆ ಗೊತ್ತಾಗಿದೆ. ಈಗ ಮೊದಲು ನಾನು ಇದೇ ರೀತಿ ಇದ್ದೆ ಅಂತ ನಾನು ಹೇಳೋಕ್ಕಾಗಲ್ಲ. ಹೋಗುತ್ತಾ ನಾನು ಈ ರೀತಿಯ ಒಂದು ಉತ್ತಮ ಶಿಕ್ಷಕಿಯಾಗಿ ಆದರ್ಶವಾಗಿ ಬೆಳೀಲಿಕ್ಕೆ ನನಗೆ ಈ ಸಮಾಜ, ಈ ತರಗತಿ, ಈ ಶಾಲೆ ನನಗೆ ಪ್ರೇರಣೆ ಆಯಿತು. ಅಂದಿನ ಶಿಕ್ಷಕರನ್ನು ನಾನು ಆದರ್ಶವಾಗಿ ಇಟ್ಟುಕೊಂಡಿದ್ದೇನೆ, ನನ್ನ ಶಿಕ್ಷಕರನ್ನು. ಯಾಕಂತೇಳಿದರೆ ಅವರ ಪಾಠ A1 ಇತ್ತು. ಯಾವುದರಲ್ಲಿ 2 ಮಾತನಾಡುವಾಗಿಲ್ಲ, ಅಷ್ಟು ಚೆನ್ನಾಗಿ ಅವರು ಪಾಠ ಮಾಡಿ. ಕನ್ನಡ ಮಾಸ್ಟರ್ ಒಬ್ಬರು ಒಂದು ಶ್ರೀದೇವಿಯ ವರ್ಣನೆ ಮಾಡೋದು, ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಂದ ಫುಲ್ಲು ಕೆಳಗೆ ತನಕ ಅವರು ಪಾಠ ಮಾಡಬೇಕಾದ್ರೆ ಅದು ಯಾವ ರೀತಿಯಲ್ಲಿ ವರ್ಣನೆ ಮಾಡ್ತಿದ್ರು ಅಂತ ಹೇಳಿದರೆ ಶಿಲಾ ಬಾಲಿಕೆಯಲ್ಲಿ ನಿಂತಾಗೆ ಆಗ್ತಿತ್ತು. ಅಂಥ ಪಾಠಗಳನ್ನು ನಾನು ಕೆಲವೊಮ್ಮೆ ಮಾಡ್ತೀನಿ, ಆದರೆ ಅಷ್ಟು ಪರ್ಫೆಕ್ಟಾಗಿ ನಾನು ಮಾಡ್ತೇನೆ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ. ಅಷ್ಟು ಒಳ್ಳೆ ಶಿಕ್ಷಕರನ್ನು ನಾನು ಪಡೆದಿದ್ದೆ, ನಾನು ಶಿಕ್ಷಣದ ಮಟ್ಟಿಗೆ ಹೇಳೋದಿದ್ರೆ. ಮತ್ತು ಶಿಕ್ಷೆ ಮಟ್ಟಿಗೆ ಹೇಳೋದಿದ್ರೆ ಅಂದು ಶಿಕ್ಷೆ ಇತ್ತು, ಹೆದರಿಕೆ ಇತ್ತು. ಇಂದು ಶಿಕ್ಷೆ ಇಲ್ಲ, ಹೆದರಿಕೆ ಇಲ್ಲ. ಶಿಕ್ಷೆ ಕೊಡುವಾಗಿಲ್ಲ. ನಾವು ಒಂದು ಎಕ್ಸ್ಟ್ರಾ ಪೆಟ್ಟು ಕೊಟ್ಟ ತಕ್ಷಣ ಮರುದಿನ ಬಂದು ಟೀಚರ್ ನನ್ನ ಮಗು ಓದಲಿಲ್ಲ ಅಂದರೂ ಪರವಾಗಿಲ್ಲ, ಒಡೆಬೇಡಿ ಮಾತ್ರ ಅಂತ ಕೆಲವರು ಹೇಳ್ತಾರೆ. ಕೆಲವರು ಎಲ್ಲರೂ ಹೇಳೋದಿಲ್ಲ, ನಿಮಗಿಲ್ಲ, ನಿಮಗೆ 4 ಬಿಡಿ ಅಂತ ಹೇಳ್ತಿದ್ರು, ನಿಮಗೆ 4 ಬಿಡಿ ಅಂತ. ಆದರೆ ಈಗೇನಂದರೆ ಒಂದು ಮಗು ಇರೋದಲ್ಲ, ಒಂದು ತಪ್ಪಿದ್ರೆ 2 ಮಕ್ಕಳು. ಅವರು ತುಂಬ ಪ್ರೀತಿಯಿಂದ ಬೆಳೆಸಿರ್ತಾರೆ. ನಮ್ಮ ಮಕ್ಕಳಿಗೆ ಅವರು ಹೊಡೆಯೋದಿಲ್ಲ. ಶಿಕ್ಷಕರು ಹೊಡೆದ ತಕ್ಷಣ ಅವರಿಗೆ ನೋವಾಗ್ತದೆ. ಆದರೆ ಮುಂದಿನದನ್ನು ಅವರು ಯೋಚನೆ ಮಾಡೋದಿಲ್ಲ. ನಮ್ಮ ಮಕ್ಕಳಿಗೆ ಶಿಕ್ಷಕರು ಯಾಕೆ. ಈಗಲೂ ನನ್ನ ಕೆಲ ಆಳ ವಿದ್ಯಾರ್ಥಿಗಳು ಹೇಳೋದು ನನಗೆ, ಟೀಚರ್ ನೀವು ಹೊಡೆದಿದ್ದಕ್ಕೆ ನಾನು ಒಂದು ಹಂತಕ್ಕಂತಿದ್ದೀನಿ. ಆವಾಗ ನೀವು ಹೊಡಿತಿದ್ರಿ, ಬಡಿತಿದ್ರಿ, ನಮಗೆ ಬೇಜಾರಾಗ್ತಿತ್ತು. ಆದರೆ ನೀವು ಹೊಡೆದಿದ್ದಕ್ಕೆ ನಾವು ಒಂದು ಹಂತದಲ್ಲಿ ಇದ್ದೀವಿ ಅಂತ ಈಗಲೂ ಮಕ್ಕಳು ಹೇಳ್ತಾರೆ. ಪೆಟ್ಟು ಅಪ್ಪ ಅಮ್ಮನ ಪೆಟ್ಟು ತಿನ್ನುವಾಗ ನಮಗೆ ಬೇಜಾರಾಗಲ್ಲಂತೆ, ಶಿಕ್ಷಕರ ಪೆಟ್ಟು ತಿನ್ನುವಾಗ ನಮಗೆ ಯಾಕೆ ಬೇಜಾರಾಗೋದು ಅಲ್ವಾ? ಅದನ್ನು ನಾವು ಸಮಾನವಾಗಿ ತೆಗೆದುಕೊಳ್ಬೇಕು. ಅದು ಮನಸ್ಥಿತಿಯನ್ನು ನಮ್ಮ ಪೋಷಕರು ನಮ್ಮ ಮಕ್ಕಳಿಗೆ ಕೊಡಬೇಕು. ಮಕ್ಕಳಿಗೆ ಅದನ್ನು ಕೊಟ್ಟರೆ ತಪ್ಪಲ್ಲ ಅಂತ ಅರಿವು ಮಾಡಿದರೆ ಮಕ್ಕಳು ನಮ್ಮನ್ನು ಸ್ವೀಕರಿಸ್ತಾರೆ. ಮತ್ತು ಈಗ ಇಷ್ಟು ನಿಮ್ಮ ಪ್ರಕಾರ ಒಂದು ಎಷ್ಟು ಸ್ಟೂಡೆಂಟ್ ನೋಡಿರ್ಬೋದು ನೀವು? ಒಂದು 10,000ಕ್ಕಿಂತ ಮೇಲೆ 1000. ಸೊ ಅಷ್ಟು ಮೊದಲಂದ್ರೆ ನೀವು ಕಲಿಯುವಾಗ 400-300 ಮಕ್ಕಳಿದ್ರು.
ಈಗ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಅಂದಿನ ಈಗ ನಮ್ಮ ಇದು ಹಳೆಯ ವಿದ್ಯಾರ್ಥಿಗಳಿಗೂ ಏನಾದರೂ ಹೇಳೋದಾದರೆ ಮತ್ತು ಈಗಿನ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ನೀವೊಂದು ಶಿಕ್ಷಕರಾಗಿ ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಹಳೆ ವಿದ್ಯಾರ್ಥಿಗಳೆಂದರೆ ನನಗೆ ಜೀವದ ಜೀವ, ಪ್ರಾಣದ ಪ್ರಾಣ. ಅವರು ನನ್ನನ್ನು ಅಷ್ಟೇ ಪ್ರೀತಿಸ್ತಾರೆ. ನನಗೆ ಅದರಲ್ಲಿ ಕೆಲವು ಮಕ್ಕಳು ತುಂಬ ಎತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಮಹಾಗುರುಗಳೇ ಅಂತ ಕರೆಯೋದು ಕೆಲವು ನನಗೆ ವಿದ್ಯಾರ್ಥಿಗಳು ಅದರಲ್ಲಿ. ಹಾಗೆ ಶಿಕ್ಷಕ ವೃತ್ತಿಯನ್ನೇ ಮಾಡಿಕೊಂಡು ಒಂದು ಸಮಾಜವನ್ನು ಒಂದು ಆದರ್ಶವಾಗಿ ಮಾಡಲಿಕ್ಕೆ ಅಥವಾ ಮುನ್ನಡೆಸಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತಿಲ್ಲ. ನನ್ನ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಉನ್ನತ ಸ್ತರದಲ್ಲಿದ್ದಾರೆ. ಒಂದು 20 ವರ್ಷದ ಮೊದಲಿನವರು ಒಳ್ಳೆ ಜಾಬಲ್ಲಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ, ವೆಲ್ ಟು ಡೂ ಆಗಿದ್ದಾರೆ, ಮದುವೆ ಆಗಿದೆ, ಅವರ ಮಕ್ಕಳಿಗೆ ಕೆಲವರು ನನಗೆ ಸ್ಟೂಡೆಂಟ್ ಆಗಿ ಈಗ ಇದ್ದಾರೆ. ಇನ್ನು ಕೆಲವರು ಅಪ್ಪ ಅಮ್ಮನ ಆಸ್ತಿ ಪಾಸ್ತಿ ನೋಡಿಕೊಂಡು ಮನೇಲಿದ್ದಾರೆ. ಇರಲೇಬೇಕು, ಅಪ್ಪ ಅಮ್ಮನನ್ನು ಕೂಡ ನೋಡಬೇಕು, ಒಪ್ಪುತ್ತೇನೆ ನಾನು. ನೀವು ಇದ್ದ ಜಾಗದಲ್ಲಿ ಇದ್ಕೊಂಡು ನಿಮ್ಮ ಕೆಲಸದಲ್ಲಿ ಕರ್ತವ್ಯಬದ್ಧರಾಗಿ, ಕರ್ತವ್ಯನಿಷ್ಠರಾಗಿ, ಕಾಯ ವಾಚ ಮನಸ್ಸ ನಿಮ್ಮ ದುಡಿಮೆಗೆ ತಕ್ಕುದಾದ ಪ್ರತಿಫಲವನ್ನು ನೀವು ನೀಡಿದರೆ ನೀವು ಒಳ್ಳೆಯ ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯ. ನಿಮ್ಮ ಆದರ್ಶತನವು ಕೇವಲ ಶಿಕ್ಷಕ ವೃತ್ತಿಯಲ್ಲಿ ಇದ್ಕೊಂಡು ತೋರಿಸ್ಬೇಕಂತ ಏನಿಲ್ಲ. ನೀವು ಯಾವ ಕೆಲಸದಲ್ಲಿದ್ದೀರಿ ಅದನ್ನು ನಿರ್ವಂಚನೆಯಿಂದ ಮಾಡಿ. ಆಗ ಮಾಡಿದಾಗ ನಿಮಗೆ ಆತ್ಮತೃಪ್ತಿ, ಆತ್ಮ ಗೌರವ ಅಂತ ನಿಮಗೆ ಅನಿಸಿದರೆ ಅದು ನೀವು ಸಮಾಜಕ್ಕೆ ಕೊಡುವ ಒಂದು ಕೊಡುಗೆ. ಮುಖ್ಯವಾಗಿ ಒಂದು ನಮ್ಮ ಸುತ್ತಮುತ್ತ ನಾನು ಈಗ ವೀಕ್ಷಣೆ ಮಾಡೋದಂದರೆ ಪರಿಸರ ಮಾಲಿನ್ಯ. ಈ ಪರಿಸರ ಮಾಲಿನ್ಯದ ಬಗ್ಗೆ ನೀವು ಒಂದು ಮೊದಲು ಆದ್ಯತೆ ಕೊಡಿ. ನನ್ನಿಂದ ಸ್ಟಾರ್ಟ್ ಆಗಲಿ. ನಾನು ಪರಿಸರವನ್ನು ಯಾವ ರೀತಿಯಲ್ಲಿ ಕಾಪಾಡ್ಬೋದು ಅಂತ ಒಂದು ಅಭಿಯಾನವನ್ನು ನನ್ನ ಮನೆಯಿಂದ ನಾನು ಪ್ರಾರಂಭ ಮಾಡಿದರೆ, ಪ್ಲಾಸ್ಟಿಕ್ ಸುಡುವುದರಲ್ಲಿ ಇಡ್ಬೋದು, ಪ್ಲಾಸ್ಟಿಕ್ ಬಳಸೋದರಲ್ಲಿ ಇಡ್ಬೋದು, ನಮ್ಮ ಸುತ್ತಮುತ್ತಲ ವಾತಾವರಣವನ್ನು ಶುಚಿಯಾಗಿಡಲಿಕ್ಕೆ ನನ್ನ ವೈಯಕ್ತಿಕವಾಗಿ ನಾನು ಏನು ಮಾಡ್ತೇನಂತ ಆ ರೀತಿಯಾಗಿ ಅಲ್ಲಿಂದ ನಾವು ನಮ್ಮ ಆದರ್ಶವನ್ನು ನಾವು ಬೆಳೆಸ್ಕೊಂಡು ಬಂದಾಗ 4 ಜನ ಅದನ್ನು ನೋಡ್ತಾರೆ, ಅವರು 4 ಜನರಿಗೆ ಹಂಚ್ತಾರೆ. ಹಾಗೆ ನಾವು ಒಳ್ಳೆಯ ಸಮಾಜವನ್ನು, ಮುಕ್ತವಾದ ಒಂದು ಕಳಂಕರಹಿತ ಸಮಾಜವನ್ನು ಸೃಷ್ಟಿಸಲಿಕ್ಕೆ ನೀವು ಕಟಿಬದ್ಧರಾಗಿ ದುಡೀರಿ ಅಂತ ನಾನು ನಿಮಗೆ ಹಳೆ ವಿದ್ಯಾರ್ಥಿಗಳಿಗೆ ಸಂದೇಶವನ್ನು ಕೊಡ್ತಾ ಇದ್ದೇನೆ. ಈಗಿನ ವಿದ್ಯಾರ್ಥಿಗಳಿಗೆ ನನಗೆ ಸಂದೇಶ ಏನು ನೀಡಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದರೆ ಅವ್ರಿಗೆಲ್ಲೋ ಸಿಗ್ತಿದೆ, ಯಾವುದು ನನಗೆ ಬೇಡ ಅಂತ ಶಾಲೆಯಲ್ಲಿ ಕೂಡ ಎಲ್ಲೋ ಸಿಗ್ತದೆ, ಮನೆಯಲ್ಲಿ ಕೇಳೋ ಮೊದಲೇ ಎಲ್ಲವೂ ಸಿಗ್ತದೆ, ವಿದ್ಯೆಯನ್ನು ಪಡೆಯುವ ಗುರಿಯೇ ಅವರಿಗೆ ಗೊತ್ತಿಲ್ಲ. ಸೊ ಈಗಿನ ವಿದ್ಯಾರ್ಥಿಗಳನ್ನು ನಾನು ಹೇಳುವುದೇನೆಂದರೆ, ಮೊದಲು ನಿಮ್ಮ ಗುರಿ ಏನಿದೆ ಅಂತ ಅದನ್ನು ಕಂಡುಕೊಳ್ಳಿ. ಈಗಿನ ಕಾಲದಲ್ಲಿ ಎಷ್ಟು ಪೈಪೋಟಿ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಕೆಲಸ ಸಿಗಬೇಕಾದ್ರೆ 100ಕ್ಕೆ 98 ಅಂಕ 99 ಅಂಕ ಸಿಕ್ಕಿದ್ರೆ ಮಾತ್ರ PDO ಆಗಲಿ, ಅಂಚೆ ಕಚೇರಿ ಆಗಲಿ, ಯಾವುದೇ ಬ್ಯಾಂಕ್ ಆಗಲಿ ಕೆಲಸ ಸಿಗಬೇಕು. ಆ ಮಕ್ಕಳಿಗೆ ಈಗ ಗೊತ್ತಾಗೋದಿಲ್ಲ. ಅಲ್ಲಿ ಹೋಗುವಾಗ ಹೌದಲ್ವಾ ಇಷ್ಟು ಮಾರ್ಕ್ಸ್ ತೆಗಿಬೇಕಲ್ಲ ಅಂತ ಅಲ್ಲಿ ಹೋಗುವಾಗ ಅವರಿಗೆ ಮನವರಿಕೆ ಆಗ್ತದೆ. ಅದ್ರಿಗೆ ನಾವು ಹೇಗೆ ಎಷ್ಟು ಹೇಳಿದ್ರು ಅವರು ಕೇಳ್ತಾ ಇಲ್ಲ. ಅವರು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಹೊರಗೆ ಬಿಟ್ಟು ಬಿಡ್ತಾರೆ. ಶಾಲೆ ಅಂದರೆ ಒಂದು ಆಟದ ಮೈದಾನ, ಮಜಾ ಅಂತ, ಪ್ಲೇ ಗ್ರೌಂಡ್ ಅಂತ ತಿಳ್ಕೊಂಡಿದ್ದಾರೆ. ಅವರು ಯಾವಾಗಲೂ ಎಂಜಾಯ್ ಮಾಡ್ತಿರ್ತಾರೆ. ಇವತ್ತು ಪರೀಕ್ಷೆ ದಿನ ಆದರೂ ಅವರು ರೆಡಿಯಾಗಿ ಬರೋದಿಲ್ಲ, ಖುಷಿಯಲ್ಲಿ ಬರ್ತಾರೆ, ಗಮ್ಮತ್ತಲ್ಲಿ ಇರ್ತಾರೆ. ಆದರೆ ಪರೀಕ್ಷೆಗೆ ಸಿದ್ಧರಾಗಿ 40% ಮಕ್ಕಳು ಸಿದ್ಧರಾಗಿ ಬರ್ತಾರೆ. ಉಳಿದ ಮಕ್ಕಳು ಅವರಿಗೆ ನಾವು ಅಟೆನ್ಷನ್ ಕೊಡಬೇಕು. ಅದರ ಜೊತೆ ನೀವು ನಿಮ್ಮ ಗುರಿಯನ್ನು ಮುಂದಿಟ್ಟುಕೊಂಡು ಆ ನಿಟ್ಟಿನಲ್ಲಿ ಕಲಿಯಿರಿ ಅಂತ ನಾನು ಈಗಿನ ವಿದ್ಯಾರ್ಥಿಗಳಿಗೆ ಹೇಳಲು ಇಚ್ಛಿಸ್ತೇನೆ. ಟೀಚರ್, ಮತ್ತೆ ಈಗ ಇನ್ನೇನು ದಸರಾ ಶುರು ಆಗುತ್ತೆ, ದಸರಾ ರಜೆ ಇದೆ. ದಸರಾ ರಜೆ ಕೊಡೋದು ಮಕ್ಕಳು ಎಂಜಾಯ್ ಮಾಡಲಿ ಅಂತಲ್ಲ ಟೀಚರ್. ಆದರೆ ನೀವು ನೋಡಿದರೆ ಅವಾಗ ನಮಗೆ ಒಂದೊಂದು ಕ್ವಶನ್ ಪೇಪರ್ 5-6 ಸಲ ಬರೆಸ್ತಿದ್ರಿ. ಏನಕ್ಕೆ ಮಕ್ಕಳು ನಮ್ಮನ್ನು ಅಷ್ಟು ಗೋಳು ಬರೆಸ್ತಿದ್ರಿ ಅಂತ ಅದೊಂದು ನಮ್ಮದು ಭಯಂಕರ ಒಂದು ಕ್ವಶನ್. ಇದು ಭಾರಿ ಕಾಡ್ತಿರೋ ಪ್ರಶ್ನೆ, ಮಿಲಿಯನರ್ ಪ್ರಶ್ನೆ. ಹೌದು. ಓಕೆ, ದಸರಾ ರಜೆ ಇರೋದೇ 10 ದಿನ ಅಲ್ವಾ ನಿಮಗೆ? ರಜೆಯಲ್ಲಿ ನಿಮಗೆ ಫ್ರೀ ಆಗಿ ಬಿಡಲಿಕ್ಕೆ ಅಂತ ರಜೆ ಕೊಡ್ತಾರೆ. ಆದರೆ ಶಿಕ್ಷಕರು ಏನು ಮಾಡ್ತಾರೆ, ನಾನು ಆ್ಯಕ್ಚುಲಿ ನನಗೆ ಕೊಡಲಿಕ್ಕೆ ಬೇಡ, ಮುಖ್ಯ ಶಿಕ್ಷಕ ಹೇಳೋದು ಮಕ್ಕಳಿಗೆಲ್ಲ ಫುಲ್ಲು ಬರೀಲಿಕ್ಕೆ ಕೊಡಿ, ಅವರು ಫುಲ್ಲು ಪ್ಯಾಕ್ ಮಾಡಿ ಅವರನ್ನು ಅಂತೇಳಿ. ನಾವು ರಜೆಯಲ್ಲಿ ಬರೀಲಿಕ್ಕೆ ಕೊಟ್ಟರು. ನಾನು ಯಾಕೆ ಬರೀಲಿಕ್ಕೆ ಕೊಡಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದರೆ, ಅದು ರಜೆಯಿಂದ ಬರುವಾಗ ಅದು ನೋಡಲಿಕ್ಕೆ ಆಗುವುದಿಲ್ಲ. ಆ ಥರ ಖರಾಬಾಗಿರ್ತದೆ ಅಕ್ಷರಗಳು. ಅದಂತೂ ನೋಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ, ಕರೆಕ್ಷನ್ ಮಾಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾನು ಕೂಡ ಈಗ ನನ್ನ ಮಕ್ಕಳಿಗೆ ಖಾಲಿ ಅರ್ಧ ಪುಟ ಕಾಪಿ ಕೊಟ್ಟಿದ್ದೇನೆ ಬರೀಲಿಕ್ಕೆ. ಅದು ಜಾಸ್ತಿ ಇಲ್ಲ, 10 ದಿನಕ್ಕೆ 4 ಪುಟ ಬರ್ಕೊಂಡು ಬನ್ನಿ ಅಂತ ಹೇಳಿದ್ದೇನೆ. ಆವಾಗ ಮುಖ್ಯ ಶಿಕ್ಷಕರ ಒತ್ತಡ ನಾನು ಕೊಡ್ತಿದ್ದೆ, ಆದರೆ ಅದನ್ನು ರೈಟ್ ಹಾಕುವಾಗ ಈಗಿಲ್ಲ. ಆದರೆ ನೀವೇನು ಮಾಡ್ತಿದ್ರಿ, 10 ದಿನ ರಜೆ ಕೊಟ್ಟರೆ ಮತ್ತೆ 3 ದಿನ ಎಕ್ಸ್ಟ್ರಾ ರಜೆ ನೀವು ಮಾಡೋದು. ಯಾಕೆ? 10ನೇ ದಿನದಲ್ಲಿ ನೀವು ಅದನ್ನು ಮುಟ್ಟೋದಿಲ್ಲ. 3 ದಿನ ಕೂತ್ಕೊಂಡು ಅದನ್ನು ಬರೆದು ಮತ್ತೆ ಬರೋದು. ಅಪ್ಪ ಅಮ್ಮನಿಗೆ ಕೇಳಿದರೆ, ಈಗಾದರೆ ನಾವು ಫೋನ್ ಮಾಡಿ ಕೇಳ್ತೇವೆ, ನಿಮ್ಮ ಮಗ ಯಾಕೆ ಶಾಲೆಗೆ ಬರಲಿಲ್ಲ, ಈಗ ಅರ್ಧ ಗಂಟೆಯಲ್ಲಿ ಕರ್ಕೊಂಡು ಬನ್ನಿ ಅಂತ ಕರ್ಕೊಂಡು ಬರ್ತಾರೆ.
ಆವಾಗ ಫೋನ್ ಇತ್ತಾ? ಫೋನ್ ಇಲ್ಲ. ದಾರಿಯಲ್ಲೆಲ್ಲಾದ್ರೆ ಹಿರೇಬೇಲ್ ಪೇಟೆಯಲ್ಲಿ ಸಿಕ್ಕಿದ್ರೆ ಸಂಜೆ ಬಂದಾಗ ಅಪ್ಪನ ಹತ್ರ ಕೇಳಿದೆ, ಯಾಕೆ ಸಂತೋಷ ಬರಲಿಲ್ಲ ಅಂತೇಳಿ. ಇದ್ದ ಮನೆಯಲ್ಲಿ ಏನು ಮಾಡ್ತಿದ್ದೆ, ಏನೋ ಬರೀತಿದ್ದ ಅಂತೇಳಿ. ಆಗ ನಿಮ್ಮದು ಅದೆಲ್ಲ ನಮಗೆ ಆವಾಗ ಗೊತ್ತಾಗ್ತಿಲ್ಲ. ನೀವು 3 ದಿನ ಮತ್ತೇಕೆ ರಜೆ ಮಾಡೋದು, ಈಗ ನಮಗೆ ಗೊತ್ತಾಗ್ತಿದೆ ಅದನ್ನು ಬರೆಯೋದಕ್ಕೋಸ್ಕರ ನೀವು ಮಾಡ್ತಾ ಇದ್ರಿ ಅಂತೇಳಿ. ಆದರೆ ಶಿಕ್ಷಕರು ಅಂತ ಹೇಳಿದರೆ ಅದನ್ನು ಕೊಡ್ತಾರೆ, ಅದನ್ನು ನೀವು ಮಾಡಲೇಬೇಕು. ಆದರೆ ಮಾಡೋ ವಿದ್ಯಾರ್ಥಿಗಳು ಮಾಡ್ತಾರೆ, ಮಾಡದವರು ಈ ರೀತಿ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ನಂಬರ್ಸ್ ಹೇಳುವಾಗ ನೀವು ಕಡಿಮೆ ಹೇಳ್ಬೇಕು. ನೀವು ಹೈ ಲೆವೆಲ್ ಹೋಗ್ತೇವೆ. ಈಗ ಉತ್ತಲೇಖನ ಅಂತ ಇರುತ್ತೆ, ಇವಾಗ ಇದೆಯೋ ಗೊತ್ತಿಲ್ಲ, 5 ಸರ್ತಿ ಕನ್ನಡ ತಿದ್ದುವಿಕೆ ಮಾಡ್ಲಿಕ್ಕೆ 5 ಸರ್ತಿ. ನಮಗೆ ಅವಾಗ 20 ಸಲ 100 ಸಲ ಅಂತ ಹೇಳ್ತಿದ್ರು. ಚಿಕ್ಕ ನಂಬರ್ ಹೇಳ್ಬೋದಿತ್ತಲ್ಲ ಅಂತ ಸುಸ್ತಾಗ್ತಿತ್ತು ಬರೋದು. ಯಾರು ಮಾಡ್ತಿದ್ರು ಅದನ್ನು ನೋಡಿ, ನೀವು ಹೆಮ್ಮೆ ಪಡಿ. ಅದನ್ನು ಸಿಸ್ಟರ್ಸ್ಗಳು ಕೊಡ್ತಿದ್ರು, ನೆನಪಿದೆಯಾ ನಿಮಗೆ? ಸಿಸ್ಟರ್ಸ್ಗಳು ಕೊಡ್ತಿದ್ರು. ಇದನ್ನು ಇಂಗ್ಲಿಷ್ ಇದಾದ್ರೆ 100 ಸರ್ತಿ ಬರೆಯಿರಿ, ಇದಾದ್ರೆ 100 ಸರ್ತಿ ಬರೀರಿ ಅಂತ ಹೇಳಿದ್ರೆ. ನಿಮ್ಮ ರೀನಾ ಟೀಚರ್ ಕೊಟ್ಟಿದ್ದಾರ ಹೇಳಿ? ಟೀಚರ್ ಕೊಟ್ಟಿಲ್ಲ. ಟೀಚರ್ ಅಂದ್ರೆ ಕೊಡೋದು ಕಡಿಮೆ, ಮತ್ತೆ ಪೆಟ್ಟು ಬೀಳ್ತಿತ್ತು, ಸ್ವಲ್ಪ ಭಯ ಇರ್ತಿತ್ತು, ಹಾಗಾಗಿ ಎಲ್ಲ ಸ್ವಲ್ಪ ಬರೀತಿತ್ತು. ಈಗ ನಮಗೆ ಪೆಟ್ಟು ಕೊಡ್ಲಿಕ್ಕೆ ಟೈಮ್ ಇಲ್ಲ. ಆವಾಗ ನಮಗೆ ಬೇಕಾದಷ್ಟು ಟೈಮ್ ಇತ್ತು, ಯಾಕೆ ಬೇರೆ ಕೆಲಸ ಇರಲಿಲ್ಲ. ಈಗ ಕೂಡ ನಾನು ಪಾಠ ಮಾಡೋ ಮೊದಲು ಸಾಲಲ್ಲಿ ನಿಲ್ಲಿಸಿ ಒಂದೊಂದು ಪ್ರಶ್ನೆ ಕೇಳಿ ನಂತರ ಪಾಠಕ್ಕೆ ಹೋಗ್ತಿದೆ. ಅಷ್ಟು ಟೈಮ್ ಈಗ ಇಲ್ಲ. ಅದು ಕೇಳಿದರೆ ಮಾತ್ರ ಅಲ್ಲ ಪೆಟ್ಟು ಕೊಡಲಿಕ್ಕೆ ಆಗೋದು. ಈಗ ಅಂತ ಹೇಳಿದರೆ ಪಾಠಗಳನ್ನು ಮುಗಿಸ್ಬೇಕು, ಪೋರ್ಷನ್ ಮುಗಿಸ್ಬೇಕು, ಅದರ ಜೊತೆ ಬೇರೆ ಕೆಲಸಗಳನ್ನು ಮಾಡಬೇಕು. ಅದಕ್ಕೋಸ್ಕರ ನಮಗೆ ಪೆಟ್ಟು ಕೊಡಬಾರ್ದಂತಲೇ ಏನಿಲ್ಲ. ಮಕ್ಕಳು ಪೆಟ್ಟಿಗೆ ಎದರೋದು, ಪೆಟ್ಟಿಗೆ ಈಗಿನ ಮಕ್ಕಳು ಕೂಡ ಎದರ್ತಾರೆ. ನೀವಂತೂ ತುಂಬ ಎದರ್ತಿದ್ರಿ. ಹಾಗೆ ಏನು ಮಾಡ್ತಿದ್ರು ಸಿಸ್ಟರ್ಗಳು, ಬರೆದು ಕೊಟ್ಟಾದ್ರೂ ಸ್ವಲ್ಪ ಕಲ್ತು ಬರಲಿ ಅಂತ ಮಕ್ಕಳಿಗೆ ಒಂದು ಅಕ್ಷರ ಏನಿಲ್ಲದಿದ್ರು ಅಕ್ಷರ ಇಂಪ್ರೂವ್ ಆಗಲಿ ಅಂತ ಬರೀಲಿಕ್ಕೆ ಕೊಡ್ತಾರೆ ಅಷ್ಟೇ. ಇವಾಗ ಅನ್ನಿಸ್ತದೆ ಅಂದ್ರೆ ಅಷ್ಟು ಎಲ್ಲ ಬರೆದ್ರು. ಇವಾಗ ಜಾಸ್ತಿ ಬರೆಯೋದಿಲ್ಲ, ಪೆನ್ ಯೂಸ್ ಮಾಡೋದೇ ಸೈನ್ ಹಾಕ್ಲಿಕ್ಕೆ. ಹೌದು, ಅದು ಬಿಟ್ಟರೆ ಯೂಸ್ ಮಾಡೋದಿಲ್ಲ. ಅಲ್ಲ, ನಮಗೆ ಮಕ್ಕಳಿಗೆ ಮೊಟ್ಟೆ ಸೈನ್ ಹಾಕ್ಲಿಕ್ಕೆ ಶಾಲೆಯಲ್ಲಿ ಡೈಲಿ ಮೊಟ್ಟೆಗೆ ಸೈನ್ ಹಾಕ್ಲಿಕ್ಕೆ ಉಂಟು, ಮೊಟ್ಟೆ ತಿಂದೆ ಅಂತೇಳಿ ಅದು ಸೈನ್ ಹಾಕ್ತಾರೆ ಮಕ್ಕಳು. ಅದು ಬಿಟ್ಟರೆ ನೋಟ್ಸ್ ಬರೀಲಿಕ್ಕೆ ಬಿಟ್ಟರೆ ಮತ್ತೆ ಇದು ಅವರಿಗೆ ಇಂಪೋಸಿಷನ್ ಅದೇ ತಿದ್ದುವಿಕೆ ಅದು ಸಿಗೋದು ತುಂಬ ಕಡಿಮೆ. ಈಗ ನಾವು ಉತ್ತಲೇಖನ ಕೊಡ್ತೇವೆ, ಈಗ ಕೊಡೋದಿಲ್ಲ ಅಂತೇನಿಲ್ಲ, ಕೊಡ್ತೇವೆ. ಆದರೆ ಅಷ್ಟು ಮೊದಲಿನಷ್ಟು ನಾವು ಕೊಡೋದಿಲ್ಲ. ಮತ್ತೆ ಈಗ ಕೊನೆಯದಾಗಿ ಹೇಳೋದಾದ್ರೆ, ನೀವು ಇದು ಒಂದೇ ಸ್ಕೂಲ್ನಲ್ಲಿ ಶಿಕ್ಷಕ ವೃತ್ತಿ ಶುರು ಮಾಡಿದ್ದ? ನಾನು ಇಲ್ಲ, ನಾನು ಆ್ಯಕ್ಚುಲಿ 96ರಲ್ಲಿ ನನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ. ಎಲ್ಲಿ? ಅಲ್ಲಿ ವಾಮದ ಪದವಿನಲ್ಲಿ ಮತ್ತು ಬೆಳ್ತಂಗಡಿಯಲ್ಲಿ. ನಾನು 3 ವರ್ಷ ಅಲ್ಲಿದೆ. ಮದುವೆ ಆದ ಮೇಲೆ ನನಗೆ ಸರ್ಕಾರಿ ಕೆಲಸ. ನನಗೆ ಏನೂ ಕೂಡ ಕೆಲಸ ಮಾಡಬೇಕಂತ ಆಸೆನೇ ಇರಲಿಲ್ಲ. ಆರಾಮವಾಗಿ ತಿಂದು ತೆಗಿ ಮನೆಯಲ್ಲಿ ಕೂತ್ಕೊಳ್ಳುವ ಅಂಥೇಳಿ ಆ ಥರ. ನನ್ನನ್ನು ನನ್ನ ಮನೆಯವರು, ನನ್ನ ಅಪ್ಪ ಅಮ್ಮ ಎತ್ಕೊಂಡು ದರ ಹಿಡ್ಕೊಂಡು ಹೋಗಿ ಬಸ್ಸಿಗೆ ಹತ್ತಿಸಿ ನನಗೆ ಶಾಲೆಗೆ ಸೇರಿಸಿದ್ದು, ಕೆಲಸಕ್ಕೆ ಹೋಗು ಅಂತ. ಯಾಕೆಂದರೆ ನಾನು ಏನು ತಿಳ್ಕೊಂಡೆ, ನಮ್ಮ ಮನೆಯವರು ಎಸ್ಟೇಟಲ್ಲಿ ಇದ್ರಲ್ಲ, ಅಲ್ಲಿ ಒಳ್ಳೆ ಕಲರ್ ಟಿ ವಿ ಡಿಶಲ್ಲೆಲ್ಲ ದಿನಕ್ಕೊಂದು ಒಳ್ಳೆ ಪಿಕ್ಚರ್ ನೋಡ್ತಾ ಇದೇ ನಂದು ಜೀವನ ಅಂತ ನಾನು ತಿಳ್ಕೊಂಡಿದ್ದೆ. ಕೆಲಸ ಮಾಡಬೇಕು, ನಾನು ಮಾಡಬೇಕು. ಅಮ್ಮ ಹೇಳಿದರು, ಒಂದು ಶಿಕ್ಷಕಿ ಕೋರ್ಸ್ ಮಾಡಿ ನೀನು ಮನೇಲಿ ಕೂರಿದಂದ್ರೆ ಏನರ್ಥ, ಅಪ್ಲಿಕೇಶನ್ ಹಾಕಂದ್ರೆ ನನಗೆ ಕೆಲಸಕ್ಕೆ ಸೇರಿಸಿದ್ರಲ್ಲಿ. ಅಲ್ಲಿ 3 ವರ್ಷ ನಾನು ಕೆಲಸ ಮಾಡಿ ಆದಮೇಲೆ ನಮ್ಮ ಮನೆಯವರು ಈ ಕಡೆದ್ರೆ ನಾನು ಅಲ್ಲಿ, ನನಗೆ ಒಂಥರ ಒಬ್ಳಿಗಿರೋಕ್ಕೆ ಹೆದರಿಕೆ ಆಗ್ತು. ಅದಕ್ಕೋಸ್ಕರ ನಾನು ಅಲ್ಲಿ ಜಾಬ್ ರಿಸೈನ್ ಮಾಡಿದೆ. ಆ ಸರ್ವಿಸ್ ನಂದು ಹೋಯ್ತು. ಮತ್ತು ಹಿರೇಬೇಲಲ್ಲಿ ಒಂದು ಸ್ಕೂಲ್ ಇದೆ ಅಂತ, ಇಂಥ ಆರ್ಸಿಲಿಯನ್ ಫ್ರಾನ್ಸಿಸ್ ಎಜುಕೇಷನ್ ಸೊಸೈಟಿಯವರು ಸ್ಕೂಲ್ ಇದೆ, ಅಲ್ಲಿ ಒಂದು ಕೆಲಸ ಖಾಲಿ ಇದೆ ಅಂತ. ನಾವು ಕೇಳುವ, ಇಂಟರ್ವ್ಯೂ ಅಟೆಂಡ್ ಮಾಡುವ ಅಂತ ಆಯಿತು. ಫಾದರ್ ಜೀವಿ ಅಂತ ಒಬ್ಬರು ಇದ್ದರು, ಅವರ ಮುಖಾಂತರ ಸಿಸ್ಟರ್ ಐರಿನ್ ಆವಾಗ ಕಾರ್ಯದರ್ಶಿ, ಮ್ಯಾಂಗ್ಳೂರು ಪ್ರೊವಿನ್ಸಿದ್ದು ಸಿಸ್ಟರ್ ಐರಿನ್ ಕಾರ್ಯದರ್ಶಿ ಇದ್ದರು. ಅವರು ನನ್ನ ನೋಡಿ, ಈ ಹಳ್ಳಿಗೆ ನೀನು ಸೂಕ್ತವಾದ ಆಯ್ಕೆ, ನೀನು ಹೆಂಗೇನು ಎನರ್ಜೆಟಿಕ್ ಇದೆಯಾ, ನೀನು ಈ ಹಳ್ಳಿಯನ್ನು ಉದ್ಧಾರ ಮಾಡ್ತೀಯ ಅಂತೇಳಿ ನನಗೆ ಉರಿದುಂಬಿಸಿದ್ರು. ಹಾಗೆ ನಾನು ಅಲ್ಲಿಂದ ಇಲ್ಲಿಗೆ ಬಂದು, ಇಲ್ಲಿ ನನಗೆ 25 ವರ್ಷದ ನಂದು ಕೆಲಸದ ಸೇವಾವಧಿ ಮುಗಿದಿದೆ. ಇನ್ನು 10 ವರ್ಷ ಇದೆ. ಈ 10 ವರ್ಷ ಸೇವಾವಧಿಯಲ್ಲಿ ಕೂಡ ರಿಟೈರ್ಡ್ ಆದ ನನಗೆ ಈ ಊರು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ. ಈ ಊರಲ್ಲಿ ಇದ್ದು ಏನಾದರೂ ಮುಂದ್ಗಡೆ ಇಲ್ಲೇ ಸಮಾಜಕ್ಕೆ, ಊರಿನ ಜನರಿಗೆ ಏನಾದರೂ ಸೇವೆ ಮಾಡೋ, ನನ್ನ ಕೈಲಿದಷ್ಟು ಮಾಡುವಂಥ ಒಂದು ಆಲೋಚನೆ, ಆಸೆ ನನ್ನ ಮನಸ್ಸಿನಲ್ಲಿ ಇದೆ. ಒಳ್ಳೆ ಆಲೋಚನೆ, ಅದಕ್ಕೆ ಒಳ್ಳೇದಾಗಲಿ ಅಂತ ಹರಿಸ್ತೇನೆ. ಮತ್ತೇನಂದರೆ, ಈಗ ಈ ಸೇಕ್ರೆಡ್ ಹಾರ್ಟ್ ಶಾಲೆ ಬಗ್ಗೆ ಮತ್ತು ನಮ್ಮ ಹಿರೇಬೇಲ್ ಬಗ್ಗೆ ಏನು ಹೇಳ್ತೀರಾ? ಸೇಕ್ರೆಡ್ ಹಾರ್ಟ್ ಶಾಲೆ ನನ್ನ ಹೆಮ್ಮೆ, ಹಿರೇಬೇಲ್ ನನ್ನ ಅಭಿಮಾನ. ಯಾಕಂತೇಳಿದರೆ ಈ ಹಿರೇಬೇಲ್ ಎಂಬ ಊರಲ್ಲಿ ನಾನು ಪಡೆದಂಥ ಪ್ರೀತಿ, ಅಭಿಮಾನ ನನ್ನ ಜೀವಮಾನದಲ್ಲಿ ನಾನು ಎಲ್ಲೂ ಪಡೆದಿಲ್ಲ. ಈ ಊರಿನ ಜನ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತೇಳಿದರೆ, ಮೊನ್ನೆ ನನಗೆ ಪ್ರಶಸ್ತಿ ಸಿಕ್ಕಿದ್ದನು, 500 ಜನ ಸ್ಟೇಟಸ್ ಹಾಕಿದರು, ಪರ್ಸನಲ್ ವಿಶಸ್. ಅದರ ಮೇಲೆ ಎಲ್ಲಿ ಹೋದರೂ ನನಗೆ ಹೀಗೆ ನಮಸ್ಕಾರ ಮಾಡೋದು. ಕೆಲವು ನನ್ನ ವಿದ್ಯಾರ್ಥಿಗಳು, ಊರಿನ ಜನರು, ಗೌರವ. ಎಷ್ಟು ಜನರು ಈ ಊರಿನಲ್ಲಿದ್ದಾರೆ, ಅಷ್ಟು ಜನರು ಅವರ ಮನೆ ಫಂಕ್ಷನಿಗೆ ನನಗೆ ಎಲ್ಲದಕ್ಕೂ ಕರೀತಾರೆ. ನಾನು ಬರಲಿಲ್ಲ ಅಂದರೆ ಕೇಳಿ ವಿಚಾರಿಸ್ತಾರೆ, ಟೀಚರ್ ಯಾಕೆ ಬರಲಿಲ್ಲ? ಜೈನ, ಮುಸ್ಲಿಂ, ಕ್ರೈಸ್ತ ಎಲ್ಲ ಜಾತಿಯವರು
ನನ್ನನ್ನು ಸಮಾನವಾಗಿ ಪ್ರೀತಿಸ್ತಾರೆ. ಅವರ ಕುಟುಂಬದ ಒಬ್ಬ ಸದಸ್ಯಂತೆ ನನಗೆ ಕಾಣ್ತಾರೆ. ಅದಕ್ಕೋಸ್ಕರ ಈ ಸೇಕ್ರೆಡ್ ಹಾರ್ಟ್ ಶಾಲೆಯಿಂದ ನಾನು ಬೆಳೆದೆ. ಇಲ್ಲಿ ನನಗೆ ಕೆಲಸ ಕೊಟ್ಟಿದ್ದಕ್ಕೆ ನಾನು ಬೆಳೆದೆ. ನನ್ನ ಪ್ರತಿಭೆಗಳಿಲ್ಲ ಅನಾವರಣಗೊಂಡವು. ಇದೊಂದು ನನಗೆ ವೇದಿಕೆ. ಈ ಊರು ಪಟ್ಟಣದಲ್ಲಿ ಇದ್ದರೆ ನನಗೆ ಈ ರೀತಿಯ ಅಭಿಮಾನ ಸಿಗ್ತಿರ್ಲಿಲ್ಲ. ಅಲ್ಲಿ ಗುಂಪಿನಲ್ಲಿ ಗೋವಿಂದ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಎಲ್ಲರೂ ತುಂಬ ಶಿಕ್ಷಕರಿರ್ತಾರೆ. ಇಲ್ಲಿ ಪ್ರತಿಭಾವಂತಳಾಗಿ ಹೊರಹೊಮ್ಮಲಿಕ್ಕೆ ಈ ಹಳ್ಳಿ ನನಗೆ ಒಂದು ದಾರಿ ಆಯಿತು, ದೀಪವಾಯಿತು. ಅದಕ್ಕೋಸ್ಕರ ಈ ಸೇಕ್ರೆಡ್ ಹಾರ್ಟ್ ಶಾಲೆಯನ್ನು, ಈ ಉರೇಬೇಲ್ ಎಂಬ ಊರನ್ನು ನಾನು ಮರೆಯಲಿಕ್ಕಂತೂ ಸಾಧ್ಯನೇ ಇಲ್ಲ. ಟೀಚರ್, ನಮ್ಮ ಝೀರೋ ಮೆಮೊರೀಸ್ ಕಡೆಯಿಂದ ನಿಮಗೆ ಇದೇ ಬುಕ್ ಯಾಕೆ ಸೆಲೆಕ್ಟ್ ಮಾಡ್ದೆ ಅಂದರೆ, ಟೈಟಲ್ ನನಗೆ ಇಷ್ಟ. ಅಂದರೆ ಎದೆಗೆ ಬಿದ್ದ ಅಕ್ಷರ ಅಂತ ದೇವನೂರು ಮಹಾದೇವ್ ಅವರು ಬರೆದಿರೋದು. ಶಿಕ್ಷಕರಿಗೆ ನಮ್ಮ ಝೀರೋ ಮೆಮೊರೀಸ್ ಕಡೆಯಿಂದ ಎದೆಗೆ ಬಿದ್ದ ಅಕ್ಷರ ಕಲಿಸಿದವರಿಗೆ ಒಂದು ಎದೆಗೆ ಬಿದ್ದ ಅಕ್ಷರ ಬುಕ್ ಕೊಡುವ ಅಂತೇಳಿ. ನಿಮ್ಮ ಸಮಯವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಅನುಭವಗಳನ್ನು, ಭಾವನೆಗಳನ್ನು ನೆನಪುಗಳನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ 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 ಧನ್ಯವಾದ ಟೀಚರ್. ಝೀರೋ ಮೆಮೊರೀಸ್ ವತಿಯಿಂದ ಇವತ್ತು ನೀವು ಇಲ್ಲಿ ಬಂದು ನನ್ನನ್ನು ಸಂದರ್ಶನ ಮಾಡಿದ್ದೀರಿ. ನನ್ನ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿರಿ. ನನಗೆ ತುಂಬ ಸಂತೋಷವಾಗ್ತಿದೆ. ನಾನು ನಿಮ್ಮ ಯೂಟ್ಯೂಬ್ ಚಾನೆಲ್ನ ಅನೇಕ ಲಿಂಕ್ಗಳನ್ನೆಲ್ಲ ನೋಡಿದೆ. ನನಗೆ ತುಂಬ ಖುಷಿ ಆಯಿತು. ಒಂದು ಹಳ್ಳಿಗಾಡಿನ ಸೊಗಡನ್ನು ನೀವು ಚೆನ್ನಾಗಿ ವರ್ಣಿಸ್ತೀರಿ. ಅದು ನನಗೆ ತುಂಬ ಇಷ್ಟ ಆಯಿತು. ನಾನು ಎಲ್ಲವನ್ನು ನೋಡಿಲ್ಲ, ಆದರೆ ಅದನ್ನು ಸೇವ್ ಮಾಡಿಟ್ಟಿದ್ದೇನೆ. ಅರ್ಧಂಬರ್ಧ ಕೆಲವು ನೋಡಿದ್ದೇನೆ. ನನಗೆ ತುಂಬ ಇಷ್ಟ ಆಯಿತು. ನೀವು ಮಾತನಾಡುವ ವೈಖರಿ ರೀತಿ, ಇದೇ ರೀತಿಯಲ್ಲಿ ನಿಮ್ಮ ಚಾನೆಲ್ನಲ್ಲಿ ಹೊಸ ಹೊಸ ವಿಷಯಗಳು ಮೂಡಿ ಬರಲಿ ಅಂತ ನಾನು ನಿಮಗೆ ಹಾರೈಸ್ತೇನೆ. ನಾನು ನನ್ನ ವಿದ್ಯಾರ್ಥಿಯಾಗಿದ್ದೀನಿ. ನೀನು ಚೆನ್ನಾಗಿ ಒಳ್ಳೆ ವಿದ್ಯಾರ್ಥಿಯಾಗಿದೆ. ತುಂಬ ಒಳ್ಳೆಯ ಅಕ್ಷರಗಳು ನನಗೆ ತುಂಬ ಖುಷಿ ಕೊಡ್ತಾಯಿತ್ತು. ಅದಕ್ಕೋಸ್ಕರ ಇವತ್ತು ನೀನೇ ನನ್ನ ಒಂದು ಸಂದರ್ಶನ ಮಾಡಿದ್ದು ನನಗೆ ಅಭಿಮಾನ ಅಂತ ಅನಿಸ್ತಿದೆ. ನಿಮಗೆ ಇಬ್ಬರಿಗೂ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನ ಭಿಕ್ಷೆ ನೀಡುವವನು ಗುರು. ಅಜ್ಞಾನ ಎಂಬ ಕತ್ತಲೆಯನ್ನು ಜ್ಞಾನವೆಂಬ ಶಲಾಕೆಯಿಂದ ಒಡೆದೋಡಿಸಿ ವಿದ್ಯಾಬುದ್ಧಿಯನ್ನು ದಯಪಾಲಿಸುವವನು ಸನ್ಮಾರ್ಗ ಪ್ರವರ್ತಕ. ಅರಮುನಿದರು ಗುರು ಕಾಯುವವನು ಎಂಬ ಗಾದೆಯಂತೆ ಗುರುವಿಗೆ ಸಮಾನದ ಹಿತೈಷಿ ಬೇರೊಬ್ಬರಿಲ್ಲ. ಶಿಷ್ಯ ದಿಶ್ಚೇತ್ ಪರಾಜಯ ಅಂದರೆ ಶಿಷ್ಯನು ಗುರುವನ್ನು ಮೀರಿಸಬೇಕಂತೆ, ಆಗ ಗುರುವಿಗೆ ಸಂತೋಷ. ಎಲ್ಲಿ ಹೋದರೂ ಗುರುವಿನ ಸ್ಥಾನ ಮೀಸಲಿರಬೇಕು, ಮೇಲಿರಬೇಕು. ಅರನು ಗುರುವು ಏಕಕಾಲದಲ್ಲಿ ಪ್ರತ್ಯಕ್ಷವಾದರೆ ಮೊದಲ ಪ್ರಣಾಮ ಸಲ್ಲುವುದು ಗುರುವಿಗೆ ಅಲ್ವಾ? ಅದಕ್ಕಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಟೀಚರ್, ಇಲ್ಲಿ ತನಕ ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದೀರಾ, ಹಾಗೆ ಕನಸುಗಳನ್ನು ಕೂಡ ಹಂಚ್ಕೊಂಡಿದ್ದೀರಾ. ಮತ್ತು ನಮ್ಮ ಚಾನಲ್ನ ನೋಡಿದ್ದಕ್ಕೆ ಮೊದಲೇ ಧನ್ಯವಾದ. ಮತ್ತು ನೀವು ಹೇಳ್ದಂಗೆ ಒಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ನೀವು ಶಿಕ್ಷಣ ಕಲಿಸಿದ್ದೀರಾ. ಆ ಸಾವಿರಾರಲ್ಲಿ ಸ್ವಲ್ಪ ನಮ್ಗೊಂದು ಸಬ್ಸ್ಕ್ರೈಬರ್ ಮಾಡಿಸಿ ನಮಗೆ ಕೂಡ ನಿಮ್ಮ ಕಡೆಯಿಂದ. ನಾನು ಖಂಡಿತವಾಗಿ ಮಾಡ್ತೇನೆ. ನನಗಂತೂ ತುಂಬ ಸಂತೋಷವಾಯಿತು ನಿಮ್ಮೊಂದಿಗೆ ಈ ಒಂದು ಸಂದರ್ಶನವನ್ನು ನೀಡಿ. ತುಂಬ ಚೆನ್ನಾಗಿ ನನಗೆ ನೀವು ಕೆಲವು ಪ್ರಶ್ನೆಗಳನ್ನು ಕೇಳಿದ್ರಿ. ನನಗೆ ಆ ಪ್ರಶ್ನೆಗಳೆಲ್ಲ ಇಷ್ಟ ಆದವು. ಎಲ್ಲರಿಗೆ ಇಷ್ಟ ಆಗುವಂಥ ಪ್ರಶ್ನೆಗಳನ್ನು, ಏನು ಬೇಡದಂಥ ಪ್ರಶ್ನೆಗಳನ್ನ ಕೇಳಿಲ್ಲ, ಅದು ಕೂಡ ಇಷ್ಟ ಆಯಿತು. ಅದಕ್ಕೋಸ್ಕರ ಇನ್ನು ಮುಂದೆ ಕೂಡ ನಾನು ನಿಮಗೆ ಇದೇ ರೀತಿ ನನ್ನ ಬೆಂಬಲವನ್ನು ನೀಡ್ತೀನಿ. ನನ್ನ ಮಕ್ಕಳಿಗೂ ನಾನು ಇದನ್ನು ಹೇಳ್ತೀನಿ. ನನ್ನ ಫ್ಯಾಮಿಲೀಸ್ ಎಲ್ಲರಿಗೆ ನಾನು ಇದನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ತೀನಿ. ನಿಮಗೆ ಶುಭವಾಗಲಿ. ಓಕೆ. ಇದು ಈ ವಿಡಿಯೋದ ವಿಶೇಷ. ನಾನು ಇವರ ಹಳೆಯ ವಿದ್ಯಾರ್ಥಿ ಕೂಡ. ಹಾಗೆ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೇವೆ. ಕೊನೆಯದಾಗಿ, live each and every moment of your life because one day everything comes into zero memories ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮ್ಮ ನೆಚ್ಚಿನ ಶಿಕ್ಷಕರನ್ನ ನಾವು ಭೇಟಿ ಆಗಿದ್ದೀವಿ ಇವತ್ತು, ಖುಷಿ ಇದೆ. ಹಾಗೆ ವಿಡಿಯೋ ನೋಡ್ತಿರೋರು ನಮ್ಮ ಇನ್ನೂ ಕೆಲವು ನೆಚ್ಚಿನ ಶಿಕ್ಷಕರಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರನ್ನು ಭೇಟಿ ಆಗ್ತೀವಿ. ಹಾಗೆ ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರಾದರೂ ಇದ್ದರೆ ಅವರನ್ನು ಕೂಡ ಭೇಟಿ ಆಗ್ತೀವಿ ಕೆಲವು ದಿನಗಳಲ್ಲಿ. ಯಾರಾದಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಭೇಟಿಯಾಗುವ ಪ್ರಯತ್ನ ನಾವು ಮಾಡ್ತೇವೆ. ನೋಡುವ ಮುಂದಿನ ದಿನಗಳಲ್ಲಿ.